ವಾರ್ತೆಗಳ ಪ್ರಾಯೋಜಕರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. Visit Lucky Infotech Institute of Computer Training, Station Road, Balaji Complex, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ಸಾಮಾನ್ಯ ಸಭೆ. ಪೌರ ಕಾರ್ಮಿಕರ ವೇತನ ಕೊರತೆ ನೀಗಿಸಲು ಆಗ್ರಹ. ಚೈತನ್ಯ ಎಲೆಕ್ಟ್ರಿಕಲ್ಸ್ ಅನುದಾನ ನೀಡಿದ್ದಕ್ಕೆ ಸದಸ್ಯರ ಆಕ್ಷೇಪ. ಜೀವ ವೈವಿಧ್ಯ ಜಾಗೃತಿ ಅಭಿಯಾನ. ನಗರ ಸ್ಥಳೀಯ ಸಂಸ್ಥೆಗಳು ಕೆರೆಗಳ ಸಂರಕ್ಷಣೆಗೆ ಮುಂದಾಗಿ ಪರಿಸರ ಬೆಳೆಸಲು ಅನುದಾನ ಮೀಸಲಿಡಿ. ಅನಂತ್ ಹೆಗಡೆ. ನಗರಸಭೆ ಸಾಮಾನ್ಯ ಸಭೆ. ಪ್ರತಿ ವಾರ್ಡಿಗೂ 10 ಲಕ್ಷ ರೂಪಾಯಿ ಅನುದಾನ ನೀಡಲು ಆಕ್ಷೇಪ. ಸರಿಪಡಿಸಿ ಟೆಂಡರ್ ಪ್ರಕ್ರಿಯೆ ನಡೆಸಲು ನಿರ್ಧಾರ. ನೋಂದಣಿ ಕಚೇರಿಯ ಅವ್ಯವಸ್ಥೆ. ಗ್ರಾಮೀಣ ಪ್ರದೇಶಕ್ಕೆ ಪ್ರತ್ಯೇಕ ನೋಂದಣಿ ಕಚೇರಿ ಪ್ರಾರಂಭಿಸಲಿ ನಿಜಾಮುದ್ದೀನ್. ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಪೂರೈಸಲು ಸಚಿವೆ ಅಕ್ರಮ. ರಾಜೀನಾಮೆಗೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ. ಜಾತಿವಾರು ಉದ್ಯೋಗ ಖಾತ್ರಿ ಕೂಲಿ ಹಣ ಪಾವತಿಗೆ ವಿರೋಧಿಸಿ ಪ್ರತಿಭಟನೆ. ರಾಯಚೂರು ಮಟಮಾರಿ ರಸ್ತೆ ಹದಗೆಟ್ಟ ಸ್ಥಿತಿ. ದುರಸ್ತಿಗೆ ಮುಂದಾಗದಿದ್ದರೆ ಹೋರಾಟ. ಶ್ರೀನಿವಾಸ್ ಉಡುಂಗಲ್. ಮತ್ತು ಮೊಟ್ಟೆ ಖರೀದಿ ಅಕ್ರಮ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ. ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂರಕ್ಷಣಾ ಸಮಿತಿ ಪ್ರತಿಭಟನಾ ರ್ಯಾಲಿ. ವಾರ್ತೆಗಳ ವಿವರ. ನಗರಸಭೆಯಲ್ಲಿ 280 ಜನ ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪೈಕಿ ಕೆಲಸಕ್ಕೆ ಗೈರಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ದಲಿತ ಸಂರಕ್ಷಣಾ ಸಮಿತಿ ಇಂದು ಮೆರವಣಿಗೆ ನಡೆಸಿ ಪ್ರತಿಭಟಿಸಿತು. ನಗರಸಭೆಯಲ್ಲಿ 280 ಜನ ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪೈಕಿ ಕೆಲಸಕ್ಕೆ ಗೈರಾದ ಕಾರ್ಮಿಕರನ್ನು ಹೊರತುಪಡಿಸಿ ಸುಮಾರು 150 ಕಾರ್ಮಿಕರಿಗೆ 6 ತಿಂಗಳು ವೇತನ ಪಾವತಿಸುವುದಕ್ಕೆ ಸಂಬಂಧಿಸಿ ಗೈರಾದ ಕಾರ್ಮಿಕರ ವೇತನವನ್ನು ಜೋಡಿಸಿ ನೀಡಲು ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು.
ನಗರಸಭೆ ಸದಸ್ಯ ಇ ಶಶಿರಾಜ್ ಮಾತನಾಡಿ, ಗುತ್ತಿಗೆ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಉಮೇಶ್ ಅವರಿಗೆ 5 ತಿಂಗಳ ಬಾಕಿ ವೇತನ ಪಾವತಿಸಬೇಕು ಮತ್ತು ಗೃಹ ರಕ್ಷಕ ದಳ ಸಿಬ್ಬಂದಿಗೆ 2 ತಿಂಗಳ ವೇತನ ಪಾವತಿಸಬೇಕೆಂದು ಒತ್ತಾಯಿಸಿದರು. ಸದಸ್ಯ ನಾಗರಾಜ್ ಮಾತನಾಡಿ, ದಿನಗೂಲಿ ನೌಕರರಾಗಿ ಕೆಲಸ ಮಾಡುತ್ತಿರುವ 20 ಜನ ಸಿಬ್ಬಂದಿಗೆ ಕಳೆದ 20 ವರ್ಷಗಳಿಂದ 22,000 ವೇತನ ನೀಡಲಾಗುತ್ತಿದೆ. ಆದರೆ ಜೂನ್ 21ರಿಂದ 15,000 ವೇತನ ನೀಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಇದನ್ನು ಸರಿಪಡಿಸಬೇಕು ಎಂದರು. ಎರಡು ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಹೇಳಿ. 280 ಜನ ಸ್ವಲ್ಪ ಸರಿ 280 ಜನ ಏನು ಇವತ್ತು ನಮ್ಮಲ್ಲಿ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಾನ್ಯವಾಗಿರುತ್ತೆ. ಅವರು ಏನು ದಿನನಿತ್ಯದ ಕೆಲಸಗಳಲ್ಲಿ ಬೇರೆ ಬೇರೆ ಅನ್ಯ ಕಾರಣಗಳಿಂದ ಗೈರು ಆಗ್ತಾರೆ. ಗೈರು ಆದವರ ಸಂಖ್ಯೆಯನ್ನ ದೃಷ್ಟಿ ಪ್ರಾಜೆಕ್ಟ್ ಮಾಡಿಕೊಂಡು ಅಂದಾಜು ಮಾಡಿಕೊಂಡು ಏನು ಆ ಗೈರು ಆದಂತ ಸಂಬಳ ಏನು ನಾವು ಕಡಿತ ಮಾಡ್ತೀವಿ, ಆ ಕಡಿತದ ಅವರ ಸ್ಯಾಲರಿಯ ಕಡಿತದ ಅನುದಾನದಲ್ಲಿ 150 ಜನರನ್ನ ನಿಮ್ಮದೇ ಒಬ್ಬ ಅಧಿಕಾರಿ ಕೊಟ್ಟಿರುವಂತ ಈ ಟಿಪ್ಪಣಿ ಇಷ್ಟೇ. ಇದ್ರ ಮೇಲೆ ಮಾತಾಡಿದ್ರೆ ನಾನೇನ್ ಹೇಳ್ತೀನಿ, 280 ಜನರಲ್ಲಿ ಗೈರು ಆದವರ ಸ್ಥಳದಲ್ಲಿ ಅವರಿಗೆ ಕಡಿತಗೊಳಿಸುವಂತ ಏನು ವೇತನದ ಹಣ, ಬಹಳ ಸ್ಪಷ್ಟ, ವೇತನದ ಹಣ, ಆ ಹಣವನ್ನ ಇದಕ್ಕೆ ಜೋಡಿಸಲಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲ. ದಿಸ್ ಇಸ್ ದಿ ಪಾಯಿಂಟ್ ಆಫ್ ದಿ ಕೌನ್ಸಿಲ್. ಇದು ಯಾವ್ದು ಲೀವ್ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಒಂದು ಪ್ಯಾಕೇಜ್ 10 ಜನ ಲೀವ್ ಆಗ್ತಾರೆ. ಅವ್ರು ಲೀವ್ ಆಗ್ತಿದ್ದ ಅಮೌಂಟ್ ನೀವು ಕೊಡ್ತೀರಾ? ಇಲ್ಲ, 1 ನಿಮಿಷ ನಾನು ಹೇಳೋದು ಕ್ವಶನ್ಗೆ ಆನ್ಸರ್ ಹೇಳ್ಕೊಡಿ, ಅಷ್ಟೇ ಸಾಕು. ನಾವೆಲ್ಲ 30 ಸದಸ್ಯರಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ. ಒಂದು ನಿಮಿಷ ಸ್ಪಿರಿಟ್ ಆಫ್ ದಿಸ್ ರೆಸಲ್ಯೂಷನ್. ಅದು ಎಷ್ಟೇ ಜನ ಗೈರಾಜರಾಗ್ತಾರೆ ಅಂತ ಹೇಳಿ ಅಂದಾಜ್ ಮಾಡ್ತಾ ಇದ್ದೀವಿ ನಾವು. ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟು ಮಂದಿ ಗೈರಾಗಬಹುದು, ಎಷ್ಟು ಕಡಿತ ಆಗ್ಬೇಕು ಒಂದು ಅಂದಾಜಿದೆ. ಆ ಅಂದಾಜನ ಆ ಅಮೌಂಟ್ ಅದು 27 ಲಕ್ಷ ಅಂತ ಹೇಳಿ ನಾವು ಒಂದು ಅಂದಾಜು ಪಟ್ಟಿಯನ್ನ ತಯಾರು ಮಾಡ್ಕೊಂಡಿದ್ವಿ. ಅದು 15 ಲಕ್ಷ ಆಗ್ಬೋದು, 12 ಲಕ್ಷ ಆಗ್ಬೋದು, 13 ಲಕ್ಷ ಆಗ್ಬೋದು, 0 ಲಕ್ಷನೇ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಅದು ಕಡಿತವಾದಂತ ಹಣವನ್ನ ಇದಕ್ಕೆ ಜೋಡಿಸಲಿಕ್ಕೆ ಸಾಧ್ಯ ಆಗ್ತದ? ಅದು ಕೊಡಲಾರಂತ ಪೇಮೆಂಟ್ ನಮ್ಮ ಹತ್ರ ಇರ್ತದೆ. ಅದೇ ಅಮೌಂಟ್ ಸದಸ್ಯ ಜಯಣ್ಣ ಮಾತನಾಡಿ, K2 ಅನ್ನು ಅತ್ಯಂತ ತುರ್ತು ಕೆಲಸಗಳಿಗೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಟೆಂಡರ್ ಕರೆಯದೆ ಪೈಪ್ಲೈನ್ ದುರಸ್ತಿ ಸೇರಿದಂತೆ ಇನ್ನಿತರ ಯಾವುದೇ ಕಾಮಗಾರಿ ನಿರ್ವಹಿಸಬಹುದು ಎಂದರು. ಸದಸ್ಯ ದರೂರ್ ಬಸವರಾಜ್ ಪಾಟೀಲ್ ಮಾತನಾಡಿ, ಸುಪ್ರೀಂ ಕೋರ್ಟ್ ವಿಶ್ರಾಂತಿ ನ್ಯಾಯಮೂರ್ತಿಗಳಾದ ಡಾ ಶಿವರಾಜ್ ವಿ ಪಾಟೀಲ್ ಅವರ ಹೆಸರನ್ನು ನಗರದ ಕನಕದಾಸ ವೃತ್ತದಿಂದ ಹೊಸ ಕಾಟನ್ ಮಾರ್ಕೆಟ್ ತೆರಳುವ ರಸ್ತೆಗೆ ನಾಮಕರಣ ಮಾಡಲು ಪ್ರಸ್ತಾವನೆ ಸಲ್ಲಿಸಬೇಕು. ನಗರದ ಪೇಟ್ಲಾ ಬುರ್ಜ್ ರಸ್ತೆಯಿಂದ ಮಾವಿನಕೆರೆ ರಸ್ತೆಗೆ ತೆರಳುವ ದಾರಿಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಡಾ ಎಂ ನಾಗಪ್ಪ ಅವರ ಹೆಸರು ನಾಮಕರಣ ಮಾಡಲು 2011ರ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಗಿತ್ತು. ಆದರೆ ಅಂದಿನ ಸಭೆಯಲ್ಲಿ ನಿರ್ಣಯಿಸಿದ ನಡವಳಿಕೆ ಮಾಯವಾಗಿದೆ. ಅಲ್ಲದೆ ಮಾವಿನಕೆರೆ ಉದ್ಯಾನವನದಲ್ಲಿ ಡಾ ಎಂ ನಾಗಪ್ಪ ವಕೀಲರ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಒತ್ತಾಯಿಸಿದರು. ನಗರದ ವಾರ್ಡ್ ನಂಬರ್ 1ರಿಂದ 35 ವಾರ್ಡುಗಳಿಗೆ ಬೀದಿ ದೀಪ ನಿರ್ವಹಣೆ ಮಾಡಿದ ಚೈತನ್ಯ ಎಲೆಕ್ಟ್ರಿಕಲ್ಸ್ ಬೆಂಗಳೂರು ಇವರಿಗೆ ವೇತನ ಪಾವತಿಸಿರುವುದಕ್ಕೆ ಸಂಬಂಧಿಸಿದ ಜಯಣ್ಣ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿ, ಈಗಾಗಲೇ ಈ ವಿಷಯಕ್ಕೆ ಸಂಬಂಧಿಸಿ 13 ಜನ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು. ಅಧ್ಯಕ್ಷ ಇ ವಿನಯ್ ಕುಮಾರ್ ಮಾತನಾಡಿ, ನಿಯಮಾನುಸಾರ ಬೀದಿ ದೀಪ ನಿರ್ವಹಣೆ ಮಾಡಲಾಗಿದೆ. ಕೆಲಸ ಮಾಡಿದ 22 ಜನರಿಗೆ 6 ತಿಂಗಳ ವೇತನ ಪಾವತಿಸಲಾಗಿದೆ ಎಂದರು. ಪೌರ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದಂತೆ ನಗರಸಭೆ ವೇತನ ಲಭ್ಯತೆಯನ್ನು ಖಾತ್ರಿಪಡಿಸಬೇಕು. ಆಯವ್ಯಯದಲ್ಲಿ ಕಾಯ್ದಿಟ್ಟ ಅನುದಾನ ವರ್ಷ ಪೂರ್ತಿ ವೇತನ ನೀಡಲು ಸಾಧ್ಯವಾಗುತ್ತಿಲ್ಲ. ಕೊರತೆಯಾಗುವ ಅನುದಾನವನ್ನು ಹೇಗೆ ಸರಿದೂಗಿಸುತ್ತೀರಿ ಎಂದು 8 December month. I am talking about December, sir. Yes, sir. November we have taken the charge. Okay. Thank you. ನೆನಪಾಣಕ್ಕೆ ಬಹಳ ಸಂತೋಷ. Thank you.
8/12/2020 ಆಗಿನ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ನಾನು ಆಮೇಲೆ ಹೇಳ್ತೀನಿ. ಡೆಪ್ಯೂಟಿ ಕಮಿಷನರ್ ಆಗಿನ ಕಮಿಷನರ್ ಮೇಕ್ ಇಟ್ ಕ್ಲಿಯರ್ ಸರ್. ಡೆಪ್ಯೂಟಿ ಕಮಿಷನರ್ ಓಕೆ ಓಕೆ ನಾಟ್ ಓಕೆ ಯು ಸೇ ಪ್ರಾಪರ್ಲಿ ಸರ್. ನಾಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್. ಇಲ್ಲ ನಾನಂತ ಐ ಹ್ಯಾವ್ ನಾಟ್ ಸೀನ್ ಸಚ್ ಆರ್ಡರ್. ಇಟ್ ಇಸ್ ದೇರ್ ಸರ್. ವಿಲ್ ಶೋ ಯು ದ ಆರ್ಡರ್. ಓಕೆ ಪ್ಲೀಸ್ ಟೇಕ್ ದ ಆರ್ಡರ್ ಸರ್. 8/12 ಒಂದು ನಿಮಿಷ 8/12/2020 ಅನ್ವಯ ಮುಂದುವರಿಸಲಾಗಿದ್ದು 14/12/2020 14/12/2020 ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ತಕ್ಷಣವೇ ಟೆಂಡರ್ ಕರೀಬೇಕು. ಸಬ್ ಕಮಿಟಿ ಸೆಟಪ್ ಮಾಡ್ತಾ ಇದ್ದೀವಿ. ಆ ಕಾನ್ಸ್ಟಿಟ್ಯೂಟ್ ಮಾಡಿದಂತ ಸಬ್ ಕಮಿಟಿ ಮುಖಾಂತರ ನೀವು ನಿರ್ವಹಣೆ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ. ಇದರಲ್ಲಿದೆ ಎಲೆಕ್ಟ್ರಿಕಲ್ ಏಜೆನ್ಸಿಗೆ ಸಂಬಂಧಪಟ್ಟಂತೆ 1+2 3 ವರ್ಷ, ತದನಂತರ 2 ವರ್ಷ ನಮಗೆ ವಿಸ್ತರಿಸಲಿಕ್ಕೆ ಅಧಿಕಾರ ಇದೆ. ಜಿಲ್ಲಾಧಿಕಾರಿಗಳ ಅನುಮೋದನೆ ಮೇಲೆ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಮುಂದುವರಿಸಿದ್ರೆ ಅದು 14/12/2020 ಸಭೆ ಗಮನಕ್ಕೆ ತರಬೇಕಾಗಿತ್ತು. ತಂದಿದ್ರೆ ನಾವು ಸಬ್ ಕಮಿಟಿ ಮಾಡ್ತಿದ್ದಿಲ್ಲ. ಇಲ್ಲ ನಿಮ್ಗೆ ಇಲ್ಲ ತಂದಿದ್ರೆ ಸಬ್ ಕಮಿಟಿ ಮಾಡ್ತಿದ್ದೆ. ಎರಡು ಮಸ್ಕಿ ಬೈ ಎಲೆಕ್ಷನ್ ಇರ್ಬೋದು, ರೆಕಾರ್ಡ್ ಮಾಡ್ತಿದ್ದ ಇರಲ್ಲಪ್ಪ. ಮಸ್ಕಿ ಬೈ ಎಲೆಕ್ಷನ್ ಮತ್ತೆ ವಾರ್ಡ್ ನಂಬರ್ 8 ಎಲೆಕ್ಷನ್, 2 ಎಲೆಕ್ಷನ್ ಇದಕ್ಕೋಸ್ಕರ ನಾವು ಟೆಂಡರ್ ಕರೆಯಕ್ಕೆ ಆಗ್ತಾ ಇದ್ದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪೌರಾಯುಕ್ತರು ಪತ್ರ ಬರೀತಾರೆ. ಪತ್ರ ಬರೆದು ಅವ್ರ ಹತ್ರ ಅನುಮೋದನೆ ತಗೊಂತಾರೆ. ಟೆಂಡರ್ ಕರೆಯಲಿಕ್ಕೆ 3 ಪ್ಯಾಕೇಜ್ ಟೆಂಡರ್ ಕರೆಯಲಿಕ್ಕೆ ಅನುಮೋದನೆ ತಗೊಂತಾರೆ. ನಂತರ ನಾವು ಟೆಂಡರ್ ಅನ್ನ ಕರಿತೀವಿ. ಈ ನಿಟ್ಟಿನಲ್ಲಿ ಏನು ನಮ್ಗೆ ಸಾಮಾನು ಸರಬರಾಜು ಆಗ್ತಾ ಇತ್ತು ಕಾಂಟ್ರಾಕ್ಟರ್ಸ್ ಮುಖಾಂತರ ನಾವು ಚೇತನ್ ಎಲೆಕ್ಟ್ರಿಕಲ್ಸ್ ಅವರಿಗೆ ಮಾತಾಡಿ 6 ತಿಂಗಳದ್ದು ನಮ್ಗೆ ಸ್ಯಾಲರಿ ಏನಿದೆ ಆಗ್ತಾ ಇಲ್ಲ, ಅವ್ರಿಗೆ ಸ್ಯಾಲರಿ ಆಗ್ಬೇಕಂತ ಹೇಳಿ ಅವ್ರು ಚೇತನ್ ಎಲೆಕ್ಟ್ರಿಕಲ್ಸ್ ಅವ್ರಿಗೆ ಮೇಡಮ್ಗೆ ನಾನೇ ಸ್ವತಃ ಮಾತಾಡಿದ್ದೇನೆ. ಮಾತಾಡೋಕ್ಕಿಂತ ಮುಂಚಿತವಾಗಿ ಹಿರಿಯ ಸದಸ್ಯರು ಸನ್ಮಾನ್ಯ ಶ್ರೀ ಜಯಣ್ಣ ಸಾಹೇಬರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಹಿರಿಯ ಸದಸ್ಯರು ಧರುಣ್ ಬಸವರಾಜ್ ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಹಿರಿಯ ಸದಸ್ಯರು ನಮ್ಮ ಗೌರವಾನ್ವಿತ ಸದಸ್ಯರು ಶಶಿರಾಜ್ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ. ಶರಣಪ್ಪ ಬಳ್ಳಿಗೆ ಅವ್ರಿಗೂ ಕೊಟ್ಟಿದ್ದೀನಿ. ಈ ನಿಟ್ಟಿನಲ್ಲಿ ಎಲ್ಲ ಕೆಲವೊಂದು ಗೌರವಾನ್ವಿತ ಸದಸ್ಯರಿಗೆ ನಾನು ಮಾಹಿತಿ ಹಂಚ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ನಮ್ಗೆ ಏನಿದೆ, ಯಾರು ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ ಚೇತನ್ ಎಲೆಕ್ಟ್ರಿಕಲ್ಸ್ ಅವರ ಮುಖಾಂತರ ಅವ್ರಿಗೆ ಪೇಮೆಂಟ್ ಮಾಡಬೇಕು. ಕೊಟ್ಟ ನಂತರ 6 ತಿಂಗಳದ್ದು ಸ್ಯಾಲರಿ ಹಾಕ್ಬೇಕಾಗಿದೆ. ನಮ್ಮ 22ರಿಂದ 25 ಜನ ಯಾರು ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ ಅವರಿಗೆ ಸ್ಯಾಲರಿ ಹಾಕ್ಬೇಕು. ಲಾಕ್ಡೌನ್ ಕಷ್ಟಕರ ಪರಿಸ್ಥಿತಿಯಲ್ಲಿ ಅವರು ಮನೆ ಏನ್ ನಡೆಸೋದಿದೆ, ಸ್ಕೂಲ್ ಫೀಸ್ ಏನಿದೆ, ಮತ್ತೆ ನಾವು ಅವ್ರು ಏನು ಇಂಟ್ರೆಸ್ಟ್ ಹೊರಗಿಂದ ತಂದು ಮನೆ ನಡೆಸ್ತಾ ಇದ್ದಾರೆ, ನನ್ನ ಗಮನಕ್ಕೆ ಹಿರಿಯ ಸದಸ್ಯರ ಗಮನಕ್ಕೆ ಬಂದ್ಮೇಲೆ ಇದಕ್ಕೆ ಏನಾದ್ರು ಒಂದು ಮಾಡ್ಬೇಕಂದ್ರೆ ಕಾರ್ಯನಿರ್ವಹಣೆ ಯಾರು ಮಾಡ್ತಾ ಇದ್ದಾರೆ, ನಗರಸಭೆ ಮಾಡ್ತಾ ಇದ್ದಾರೆ ಅಂದ್ರೆ ಸಬ್ ಕಮಿಟಿ ಮುಖಾಂತರ ಮಾಡ್ತಾ ಇದ್ದಾರೆ ಅಂದ್ರೆ ನಗರಸಭೆ ವತಿಯಿಂದ ಯಾವುದೇ ಡೈರೆಕ್ಟ್ ಆಗಿ ಔಟ್ಸೋರ್ಸಿಂಗ್ ಏಜೆನ್ಸಿ ಸ್ಟಾಫ್ಗೆ ಸ್ಯಾಲರಿ ಮಾಡೋಕೆ ಬರುವುದಿಲ್ಲ. ಹಿರಿಯ ಸದಸ್ಯರಿಗೆ ಗಮನಕ್ಕೆ ತರ್ತೀನಿ. ಯಾವುದೇ ಕಾರಣಕ್ಕೆ ನಮ್ಮ ನಗರಸಭೆ ಸಿಬ್ಬಂದಿಗೆ ಸ್ಯಾಲರಿ ಮಾಡೋಕೆ ಬರೋದಿಲ್ಲ. ಮತ್ತೊಂದು ಸ್ಪಷ್ಟನೆ ಮಾಡ್ತಾ ಇದ್ದೀನಿ, ಔಟ್ಸೋರ್ಸಿಂಗ್ ಏಜೆನ್ಸಿ ಮುಖಾಂತರನೇ ನಾವು ಸ್ಯಾಲರಿ ಮಾಡಬೇಕು. ಸ್ಯಾಲರಿ ಮಾಡ್ಬೇಕಂದ್ರೆ ನಾವು ಚೇತನ್ ಎಲೆಕ್ಟ್ರಿಕಲ್ಸ್ಗೆ ಮಾತಾಡಿದ್ವಿ. ಇದಾದ ನಂತರ ನಮ್ಮ ಪೌರಾಯುಕ್ತರು 6 ತಿಂಗಳ ವೆಚ್ಚ ಯಾರ್ಯಾರು ಸಬ್ ಕಮಿಟಿನಲ್ಲಿ 1 ಲಕ್ಷದ ಏನು ಟೆಂಡರ್ ಪ್ರೋಸೆಸ್ ಮಾಡ್ಲಾರ್ದೆ ಯಾರು ಅವ್ರ ಹತ್ರ ಕಡಿತಗಳಿದ್ವು, ಆ ಕಡಿತಗಳಿಗೆ 1 ಲಕ್ಷದ ನಾವು ಟೆಂಡರ್ ಕರೆಯಕ್ಕೆ ಇವಾಗ ಆಗೋದಿಲ್ಲ. ನೇರವಾಗಿ ಚೇತನ್ ಎಲೆಕ್ಟ್ರಿಕಲ್ಸ್ಗೆ ನಾವು ಹಣ ಪಾವತಿ ಮಾಡಿ ಅವರಿಗೆ ಸಬ್ ಕಾಂಟ್ರಾಕ್ಟ್ ಮುಖಾಂತರ ಯಾರು ಹಣ ನಮಗೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಮಾಡಕ್ಕೆ, ಯಾರು ಲೈಟ್ ಸಪ್ಲೈ ಮಾಡಿದ್ದಾರೆ, ಯಾರು ವೈರ್ ಸಪ್ಲೈ ಮಾಡಿದ್ದಾರೆ, ಯಾರು ಚೌಕ್ ಸಪ್ಲೈ ಮಾಡಿದ್ದಾರೆ, ಅವ್ರಿಗೆಲ್ಲ ಅವ್ರ ಮುಖಾಂತರನೇ ಪೇಮೆಂಟ್ ಮಾಡೋಣ ಅಂತ ಹೇಳಿ ಅವರು ಚೇತನ್ ಎಲೆಕ್ಟ್ರಿಕಲ್ಸ್ ಅವರು ಸಬ್ ಕಾಂಟ್ರಾಕ್ಟ್ 1% ಡಿಡಕ್ಷನ್ ಮಾಡ್ಕೊಂಡು TDS ಯಾರು ನಮ್ಮ ಗುತ್ತಿಗೆದಾರರಿದ್ದಾರೆ ಅವರಿಗೆ ಹಣ ಪಾವತಿ ಮಾಡಿದ್ದಾರೆ. 17 ವಾರ್ಡ್ ನಂಬರ್ 1ರಿಂದ 35 ಬೀದಿ ದೀಪಗಳ ನಿರ್ವಹಣೆ ಅಂದಾಜು ಪಟ್ಟಿಯನ್ನ ತಯಾರಿಸಿದ್ದು, ಅಂದಾಜು ಪಟ್ಟಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಡಬೇಕಂತೇಳಿ ನೀವು ಮಂಡಿಸಿದ್ರಿ. ಅದಕ್ಕೆ ನಾವು ಅನುಮೋದನೆ ಕೊಟ್ಟಿದ್ದೀವಿ.
ಅದರ ನಿರ್ಣಯದಲ್ಲಿ ನಿರ್ಣಯ 82 ಪೇಜ್ ನಂಬರ್ 52 ನಿರ್ಣಯ 82 ಪೇಜ್ ನಂಬರ್ 57 ಕೆಂತ್ರಿ ಅಂದ್ರೆ ನೀವು 11-6 ಅಂತ ಇಟ್ಕೊಳ್ಳಿ 11-6 ಅಂತ ಇಟ್ಕೊಳ್ಳಿ. ಅದರಲ್ಲಿ ಏನಿದೆ ಅಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸುವಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೊಸದಾಗಿ ಟೆಂಡರ್ ಕರೆಯಲು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಕಾರ್ಯಾದೇಶ ನೀಡುವವರೆಗೆ ಚೈತನ್ಯ ಎಲೆಕ್ಟ್ರಿಕಲ್ ಬೆಂಗಳೂರು ಅವರಿಗೆ ಬೀದಿ ದೀಪಗಳ ನಿರ್ವಹಣಾ ಕಾಮಗಾರಿಯನ್ನು ಮುಂದುವರಿಸಲು ಹಾಗೂ ಬಿಲ್ಲನ್ನು ಪಾವತಿಸಲು ಅಂಗೀಕರಿಸಿದೆ ಅಂತ ಹೇಳಿದ್ರು. ನಮ್ಮದಿರುವಂತಹ ಸಬ್ಜೆಕ್ಟ್ ಏನಂದ್ರೆ ಎಸ್ಟಿಮೇಟ್ ಅಪ್ರೂವಲ್. ಅದಕ್ಕೆ ಇದ್ರ ಬಗ್ಗೆ ನಾನು ಎಂದೇ ಮಾತಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ಅದು ಬಿಲ್ ಪಾವತಿಗೆ ಅವತ್ತು ಪ್ರಸ್ತಾಪ ಆಗಿಲ್ಲ, ನಾವು ಮಾತನಾಡಿಲ್ಲ. ಅದೊಂದು ದಾಖಲೆ ಮಾಡ್ಕೊಳ್ಬೇಕಂತ ಹೇಳಿ ಪೌರಾಯುಕ್ತರಿಗೆ ನಾನು ವಿನಂತಿ ಮಾಡ್ಕೊಳ್ಬೋದು. ಯಾವ ಸಬ್ಜೆಕ್ಟ್ ಅನ್ನ ನೀವು ತಂದಿದ್ದೀರಿ, ಯಾವುದರಲ್ಲಿ 26/7 ಇವತ್ತಿನ ಸಭೆಯಲ್ಲಿ ಕೊನೆಯ ಸಬ್ಜೆಕ್ಟ್ ಅನ್ನ ತಂದಿರಿ, ಅಲ್ಲಿ ಮಾತಾಡ್ತೀನಿ. ಆದ್ರೆ ನಾನು ಇಲ್ಲಿ ಮಾತಾಡುವಂತದ್ದು ಏನಂದ್ರೆ ಲಾಸ್ಟ್ ಬಾಡಿ ಮೀಟಿಂಗ್ ಕನ್ಫರ್ಮೇಶನ್ ದೃಢೀಕರಿಸುವಂತ ಸಂದರ್ಭದಲ್ಲಿ ಎಡಿಷನ್ ಡಿಲಿಷನ್ಗೆ ಅವಕಾಶ ಇರುತ್ತೆ. ಅಷ್ಟನ್ನೇ ಮಾತ್ರ ಮಾತಾಡ್ತೀವಿ. ನಾವು ಎಸ್ಟಿಮೇಟ್ ಅಪ್ರೂವ್ ಮಾಡಿಕೊಟ್ಟಿದ್ವಾಗಿ ಬಿಲ್ ಪಾವತಿಗೆ ಕೊಟ್ಟಿಲ್ಲ. ಮುಂದೆ ಸಬ್ಜೆಕ್ಟ್ ಬಂದಾಗ ಮಾತಾಡ್ತೀವಿ. ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ನಗರಸಭೆ ಸರ್ವ ಸದಸ್ಯರು ಭಾಗಿಯಾದರು. ನಗರವನ್ನು ಹಸಿರೀಕರಣ ಮಾಡಲು ಸ್ಥಳೀಯ ಸಂಸ್ಥೆಗಳ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನವನ್ನು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವುದಕ್ಕೆ ಮೀಸಲಿಡಬೇಕು ಮತ್ತು ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿಯಾಗಿದ್ದಲ್ಲಿ ಅಂತಹವುಗಳನ್ನು ಗುರುತಿಸಿ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ್ ಅವರು ತಿಳಿಸಿದರು. ನಗರವನ್ನು ಹಸಿರೀಕರಣ ಮಾಡಲು ಸ್ಥಳೀಯ ಸಂಸ್ಥೆಗಳ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನವನ್ನು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವುದಕ್ಕೆ ಮೀಸಲಿಡಬೇಕು ಮತ್ತು ಜಿಲ್ಲೆಗಳಲ್ಲಿ ಕೆರೆಗಳ ಒತ್ತುವರಿಯಾಗಿದ್ದಲ್ಲಿ ಅಂತಹವುಗಳನ್ನು ಗುರುತಿಸಿ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕರ್ನಾಟಕ ಜೀವ ವೈದ್ಯ ಮಂಡಳಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ್ ಅವರು ತಿಳಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜಾಗತಿಕ ಜೀವ ವೈದ್ಯ ದಿನಾಚರಣೆ ಅಂಗವಾಗಿ ಜೀವ ವೈದ್ಯ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಗರ ಸೇರಿದಂತೆ ಜಿಲ್ಲೆಯನ್ನು ಹಚ್ಚ ಹಸಿರೀಕರಣ ಮಾಡಲು ಸ್ಥಳೀಯ ಸಂಸ್ಥೆಗಳು ತಮ್ಮ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನ ಮೀಸಲಿಡಬೇಕು ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ಬಯಲು ನಾಡಿನಲ್ಲಿ ಕೆರೆಗಳನ್ನು ಸಂರಕ್ಷಣೆ ಮಾಡಲು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಹೆಚ್ಚಿನ ಕಾಳಜಿ ವಹಿಸಬೇಕು. ಕೆರೆಗಳ ಸಂರಕ್ಷಣೆ ಮಾಡಿ ಸೌಂದರೀಕರಣ ಮಾಡಬೇಕು. ನಗರದಲ್ಲಿ ಇರುವ ಕೆರೆಗಳನ್ನು ಗುರುತಿಸಿ ಸರ್ವೆ ಮಾಡಬೇಕು. ಕಳೆದ 15 ವರ್ಷಗಳಿಂದ ಸುಮಾರು 60 ಹೆಕ್ಟೇರ್ ಪ್ರದೇಶದಲ್ಲಿರುವ ನಿಸರ್ಗಧಾಮದಲ್ಲಿ ಹಲವು ವೈವಿಧ್ಯಮಯ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವ ಮೂಲಕ ಧಾಮ ಹಚ್ಚ ಹಸಿರೀಕರಣದಿಂದ ಕೂಡಿದೆ. ನಗರವನ್ನು ಹಸಿರೀಕರಣ ಮಾಡಲು ಕಾಳಜಿ ಅಗತ್ಯ ಎಂದರು. ಜಿಲ್ಲಾ ಪಂಚಾಯತ್ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಸಸ್ಯ ಸಂರಕ್ಷಣೆ ಮಾಡಲಾಗುತ್ತದೆ. ಕೆರೆಗಳ ಅಭಿವೃದ್ಧಿ, ಕೆರೆ ಕುಂಟಿ ನಿರ್ಮಾಣ, ಕೃಷಿ ಹೊಂಡ, ಬದು ನಿರ್ಮಾಣದ ಜೊತೆಗೆ ಗಿಡಗಳನ್ನು ನೆಡಬೇಕೆಂದು ಸಲಹೆ ನೀಡಿದರು. ಕಲ್ಯಾಣ ಕರ್ನಾಟಕದ ಈ ಪ್ರದೇಶದಲ್ಲಿ ಬಹಳ ದೊಡ್ಡದಾದಂತಹ ವನೀಕರಣ ಯೋಜನೆಗಳು, ಚಿಕ್ಕ ಪುಟ್ಟದ ಸರ್ಕಾರಗಳಿವೆ. ರಾಯಚೂರಿನಲ್ಲಿ ಕಳೆದ ಒಂದು 10-15 ವರ್ಷಗಳಲ್ಲಿ ಒಂದು 60 ಹೆಕ್ಟೇರ್ ಪ್ರದೇಶ ಇರ್ಬೋದು ಅಷ್ಟೇ, ನಿಸರ್ಗಧಾಮ ಮತ್ತು ಟ್ರೀ ಪಾರ್ಕ್ ಇರುವಂತಹ ಪ್ರದೇಶ. ಅದು ಬಹಳ ದೊಡ್ಡದಾದಂತಹ ಕಾಡಿನ ಪ್ರದೇಶ ಆಗ್ಬಿಟ್ಟಿದೆ. ರಕ್ಷಣೆ ಕೊಟ್ಟು ನಾವು ಒಂದು ಸ್ವಲ್ಪ ಲಕ್ಷ್ಯ ಹಾಕಿದರೆ, ವೃಕ್ಷಕ್ಕೆ ಲಕ್ಷ್ಯ ಬೇಕು ಅಂತ, ವೃಕ್ಷ ಲಕ್ಷ್ಯ ಆಂದೋಲನ ಎನ್ನುವಂಥದ್ದು ಒಂದು ಆಂದೋಲನ ಅಂದ್ರೆ ನಾವು ವೃಕ್ಷಕ್ಕೆ ಲಕ್ಷ್ಯವನ್ನ ಇಲ್ಲಿ ಕೊಡದೇ ಇದ್ರೆ ಯಾವುದೇ ರೀತಿಯಲ್ಲೂ ಇಲ್ಲಿ ಹಸಿರನ್ನು ನೋಡ್ಲಿಕ್ಕೆ ಸಾಧ್ಯ. ನಮ್ಮ ಈ ಪ್ರದೇಶದಲ್ಲಿ ನರ್ಸರಿನಲ್ಲಿ ಎಷ್ಟು ಗಿಡ ಇದೆ ಅಂತ ಆಮೇಲೆ ಅವರು DCF ಅವರು ಹೇಳ್ಬೋದು. ಇದರ 10 ಪಟ್ಟು ಗಿಡಗಳನ್ನ ನಾವು ತಯಾರು ಮಾಡಬೇಕು. ನರ್ಸರಿನಲ್ಲಿ ಬಹಳ ಆದ್ಯತೆ ಇರಬೇಕು. ನರೇಗಾದಲ್ಲಿ, ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ, ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಬಹಳಷ್ಟು ಒತ್ತನ್ನ ನಾವು ಕೆರೆಗಳಿಗೆ ಗಿಡಗಳ ಹಚ್ಚೋದಕ್ಕೆ ನಾವು ಕೊಡ್ತಾ ಇದ್ದೇವೆ, ಇಲ್ಲ ಅಂತಿಲ್ಲ. ನಿಸರ್ಗ ಸಂಪನ್ಮೂಲದ ನಿರ್ವಹಣೆ ಮತ್ತು ರಕ್ಷಣೆ ಅಭಿವೃದ್ಧಿಗೆ ಇಡೀ ನರೇಗಾ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಅನುದಾನ ನಾವು 60 to 65 60-65% ಅನುದಾನವನ್ನು ವೆಚ್ಚ ಮಾಡಬೇಕು ಅನ್ನುವಂಥದ್ದು ನಮಗೆ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದವರದೇ ಸೂಚನೆ ಇದೆ.
ರಾಯಚೂರು ಜಿಲ್ಲೆಯಲ್ಲಿ 2 ನದಿಗಳು ಹಾದು ಹೋಗಿರುವುದರಿಂದ ದೋಅಬ್ ಎಂದು ಕರೆಯುತ್ತಿರುವ ಕೃಷ್ಣ ತುಂಗಭದ್ರಾ ನದಿ ತೀರದಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಗಿಡಗಳನ್ನು ನೆಡುವುದರಿಂದ ಸಂಭವಿಸಬಹುದಾದ ಪ್ರವಾಹ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಎಂದರು. ರಸ್ತೆ ಅಗಲೀಕರಣ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಮಾರಣ ಹೋಮ ಮಾಡುತ್ತಿರುವುದು ಖಂಡನೀಯ. ರಸ್ತೆ ದುರಸ್ತಿ ಮಾಡಿದ ನಂತರ ಗಿಡಗಳನ್ನು ನೆಡಲು ಅರಣ್ಯ ಇಲಾಖೆಯವರು ಅನುದಾನ ಕೊರತೆ ಎದುರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇಲಾಖೆಯು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಅನುದಾನ ಬಿಡುಗಡೆ ಮಾಡಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲೆಯ ಜೀವವೈದ್ಯ ತಾಣಗಳಾದ ನಾರದಗಡ್ಡೆ, ಜಲದುರ್ಗ, ಗುಂತಕೋಳ ಪ್ರದೇಶವನ್ನು ಗುರುತಿಸಿ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸಬೇಕೆಂದರು. ಜುಲೈ 2 ರಿಂದ ಆಗಸ್ಟ್ 15 ರವರೆಗೆ ರಾಜ್ಯಾದ್ಯಂತ ಜೀವವೈದ್ಯ ಅಭಿಯಾನ ಜರುಗಲಿದೆ. ಈ ಅಭಿಯಾನ ಯಶಸ್ವಿಯಾಗಿ ನಿರ್ವಹಣೆ ಮಾಡಲು ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ಸಮಿತಿ ರಚನೆ ಮಾಡಲಾಗುತ್ತದೆ. ರಾಜ್ಯದಲ್ಲಿ 6554 ಜೀವವೈದ್ಯ ಸಮಿತಿ ರಚನೆ ಮಾಡಲಾಗಿದೆ. ಈ ಸಮಿತಿಗಳು ಕೆರೆಗಳ ಸಮೀಕ್ಷೆ ಮಾಡಬೇಕು, ದಾಖಲಾತಿ ಸಂಗ್ರಹಿಸಬೇಕು, ಗುಡ್ಡಗಾಡು ಪ್ರದೇಶದಲ್ಲಿರುವ ಅರಣ್ಯವನ್ನು ರಕ್ಷಣೆ ಮಾಡುವುದು. ಜೀವವೈದ್ಯ ಅಭಿಯಾನವು ಯಶಸ್ವಿಯಾಗಬೇಕಾದರೆ ಕೃಷಿ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ ಎಂದರು. ಇಷ್ಟು ಎಲ್ಲ ಇರಬೇಕಾದ್ರೆ ನಾವು ಬಹಳ ಹಿಂದೆ ಇದ್ದೀವಿ. ಅಭಿವೃದ್ಧಿ ಹಿಂದೆ ಅಂದ್ರೆ ನಾವು ಈ ಪ್ರದೇಶದಲ್ಲಿ ಒಂದು ಸಮೃದ್ಧಿಯನ್ನು ನೋಡಬೇಕು ಅಂದ್ರೆ ಇಲ್ಲಿ ಜಲ ಬೇಕು, ಜಲ ಸಮೃದ್ಧಿ ಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಹಸಿರೀಕರಣ ಬೇಕು. ತನ್ನಿಂದಾನೇ ನ್ಯಾಚುರಲ್ ಆಗಿ ಬಹಳ ದೊಡ್ಡ ಕಾಡು ಮಲೆನಾಡು ಪಶ್ಚಿಮ ಘಟ್ಟದ ರೀತಿಯಲ್ಲಿ ಹಿಂದೆ ಇರ್ಬೋದು. ಇಲ್ಲಿ ನದಿಗಳಿದ್ದಾವೆ. ಆ ನದಿಗಳ ಅಂಚಿನಲ್ಲಿ ಬಹಳ ವಿಶಾಲವಾದಂತಹ ಪ್ರದೇಶ ಇದೆ. ತುಂಗಭದ್ರಾ ಮತ್ತು ಕೃಷ್ಣ 2 ನದಿ ಅಂಚಿನಲ್ಲಿ ಇರುವಂತಹ ಜಲಸಸ್ಯಗಳೇನಿದೆಯಲ್ಲ ಸ್ವಲ್ಪ ಇದೆ. ಅದನ್ನು ಅತಿಕ್ರಮಣ ಮಾಡೋದಕ್ಕೆ ಅವಕಾಶ ಆಗಬಾರದು. ಆ ಪ್ರದೇಶದಲ್ಲಿ ಅಲ್ಲಿ ಸ್ಥಾನೀಯವಾಗಿ ಬೆಳೆಯುವಂತಹ ಗಿಡಗಳನ್ನು ನಾವು ಮತ್ತೆ ಹಚ್ಚಬೇಕು ಉದ್ದಕ್ಕೆ. ಅದಕ್ಕೆ ಒಂದು ವಿಶೇಷವಾದಂತಹ ಯೋಜನೆ ನಮ್ಮ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ಸಾಮಾಜಿಕ ಅರಣ್ಯ ಜಿಲ್ಲಾ ಪಂಚಾಯತ್ ಯೋಜನೆ ತರುವಂತಾಗಬೇಕು. ಅದಕ್ಕೆ ಪುನಃ ನಾನು DC ಅವರದ್ದು ಮತ್ತು CE ಅವರ ಗಮನ ಸೆಳೆದು ಹೇಳೋದೇನೆಂದ್ರೆ ಅಂತ ಒಂದು ಆಕ್ಷನ್ ಪ್ಲಾನ್ ಅನ್ನ ನಾವು ರೆಡಿ ಮಾಡಬೇಕು. ನದಿ ಅಂಚಿನಲ್ಲಿ, ನದಿ ತೀರಗಳಲ್ಲಿ ಉದ್ದಕ್ಕೆ ನಾವು ವನೀಕರಣ ಮಾಡುವಂತದ್ದು. ಹಳ್ಳಿಗಳಿದೆ, ಪಟ್ಟಣಗಳಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಮಾತನಾಡಿ, ನಗರವನ್ನು ಹಸಿರೀಕರಣ ಮಾಡಲು ಪ್ರಥಮ ಆದ್ಯತೆ ನೀಡಲಾಗುತ್ತದೆ. ಕೆರೆಗಳ ಸಮೀಕ್ಷೆ ಅಭಿವೃದ್ಧಿಪಡಿಸಲಾಗುತ್ತದೆ. ನಗರದಲ್ಲಿ ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡಲ್ಲಿ ಅಂತವನ್ನು ಸಮೀಕ್ಷೆ ಮಾಡಿ ತೆರವುಗೊಳಿಸಲಾಗುತ್ತದೆ. ನಗರವನ್ನು ಹಸಿರೀಕರಣ ಮಾಡಲು ನಗರಸಭೆ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನ ಮೀಸಲಿಡಬೇಕೆಂದರು. ಜಿಲ್ಲಾ ಪಂಚಾಯತ್ CEO ಶೇಖ್ ತನ್ವೀರ್ ಆಸಿಫ್ ಅವರು ಮಾತನಾಡಿ, 2002 ರಲ್ಲಿ ಜೀವವೈದ್ಯ ಕಾಯ್ದೆ ರಚಿಸಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಗಿಡಗಳನ್ನು ನೆಡುವ ಅಭಿಯಾನ ಹೊಂದಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ನಾಟಿ ವೈದ್ಯರಲ್ಲಿ ಯಶಸ್ವಿಯಾಗಿ ಜಂಬಲದಿನ್ನಿ ಗ್ರಾಮದ ಶಿವರಾಜ್ ಜಿಗರ್ಕಲ್, ಗ್ರಾಮ ಕೃಷ್ಣಪ್ಪ ಹಾಗೂ ಕಮಲಾಪುರ ಗ್ರಾಮದ ವೆಂಕಣ್ಣ ತಾತ್ನವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಚಂದ್ರಣ್ಣ, A. ವಿಜಯ್ ಕುಮಾರ್ ಇದ್ದರು. ನಗರದ ಪ್ರತಿ ವಾರ್ಡಿಗೆ 10 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಗೆ ನಗರಾಭಿವೃದ್ಧಿ ಇಲಾಖೆ ಹಣಕಾಸು ವಿಭಾಗದಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದು, ಕೂಡಲೇ ಕಳೆದ ಸಭೆ ನಿರ್ಣಯದಂತೆ ಅನುದಾನ ಹಂಚಿಕೆ ಸಭೆಯು ಸರ್ವಾನುಮತದ ಅನುಮೋದನೆ ನೀಡಿತು. ನಗರದ ಪ್ರತಿ ವಾರ್ಡಿಗೆ 10 ಲಕ್ಷ ರೂಪಾಯಿ ಅನುದಾನ ಹಂಚಿಕೆ ನಗರಾಭಿವೃದ್ಧಿ ಇಲಾಖೆ ಹಣಕಾಸು ವಿಭಾಗದಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದು, ಕೂಡಲೇ ಕಳೆದ ಸಭೆ ನಿರ್ಣಯದಂತೆ ಅನುದಾನ ಹಂಚಿಕೆ ಸಭೆಯು ಸರ್ವಾನುಮತ ಅನುಮೋದನೆ ನೀಡಿತು. ನಗರಸಭೆ ಅಧ್ಯಕ್ಷ E. ವಿನಯ್ ಕುಮಾರ್ ಅಧ್ಯಕ್ಷತೆಯಲ್ಲಿ, ಉಪಾಧ್ಯಕ್ಷ ನರಸಿಂಹಲು ಮಾಡಗಿರಿ ಉಪಸ್ಥಿತಿಯಲ್ಲಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಸದಸ್ಯ ಶಶಿರಾಜ್ ವಿಷಯ ಪ್ರಸ್ತಾಪಿಸಿ, ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಎಲ್ಲ ವಾರ್ಡುಗಳ ಜನರಿಗೆ ಪರಿಹಾರ ನೀಡಬೇಕು. ಕಳೆದ ನಗರಸಭೆಯಲ್ಲಿ ಪ್ರತಿ ವಾರ್ಡಿಗೂ 10 ಲಕ್ಷ ರೂಪಾಯಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಹಣಕಾಸು ವಿಭಾಗದ ಅನುದಾನ ನೀಡಲು ಬರುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಆಡಳಿತಾತ್ಮಕ ಸಮಸ್ಯೆಯನ್ನು ನೀಗಿಸಬೇಕು ಎಂದರು. ದರೂರ್ ಬಸವರಾಜ್ ಮಾತನಾಡಿ, ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡವರಿಗೆ ನಗರಸಭೆಯಿಂದ ಪರಿಹಾರ ನೀಡುವ ಬದಲು ಸರ್ಕಾರದಿಂದ ಅನುದಾನಕ್ಕೆ ಮನವಿ ಮಾಡಿ ಶಾಸಕರನ್ನು ಭೇಟಿ ಮಾಡಿ ನಗರಾಭಿವೃದ್ಧಿ ಇಲಾಖೆಯಿಂದ ಪರಿಹಾರ ಪಡೆಯಬೇಕು ಎಂದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಬೆಂಬಲಿಸಿ ಮಾತನಾಡಿ, ನಗರಸಭೆಗೆ ಅಗಲೀಕರಣ ನಡೆದ ಎಲ್ಲಾ ವಾರ್ಡುಗಳಲ್ಲಿ ಪರಿಹಾರ ನೀಡಲು ನಗರಸಭೆ ನಿಯೋಗ ಶಾಸಕರು ಹಾಗೂ ಅಗತ್ಯ ಬಿದ್ದಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ ನಿಯೋಗ ತೆರಳಿ ಮನವಿ ಮಾಡಬೇಕೆಂದರು. ಶಶಿರಾಜ್ ಮಾತನಾಡಿ, ಈ ಹಿಂದೆ ನಡೆದ ಅನೇಕ ರಸ್ತೆ ಅಗಲೀಕರಣದಲ್ಲಿ ಪೂರ್ಣ ಮನೆ ಕಳೆದುಕೊಂಡವರಿಗೆ ಪರಿಹಾರ ದೊರಕಿಲ್ಲ. ಎಲ್ಲ ವಾರ್ಡುಗಳಲ್ಲಿಯೂ ಮನೆ ಕಳೆದುಕೊಂಡವರಿಗೆ ಪರಿಹಾರ ಒದಗಿಸಬೇಕು ಎಂದರು. ನಗರಸಭೆ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಕಳೆದ ಸಭೆಯ ನಿರ್ಣಯದಂತೆ ಪ್ರತಿ ವಾರ್ಡಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಸರ್ಕಾರದಿಂದ ಅನುಮೋದನೆ ಪಡೆಯಲು ಪತ್ರ ಬರೆದು ಅನುದಾನ ಒದಗಿಸಬೇಕೆಂದರು. ಆಯವ್ಯಯದಲ್ಲಿ ಸೇರ್ಪಡೆಯಾಗದ ಇರುವ ಕಾರಣಕ್ಕೆ ಅನುದಾನ ಬಳಕೆ ತಡೆಯುವುದು ಸರಿಯಲ್ಲ. ಕೂಡಲೇ ಟೆಂಡರ್ ಪ್ರಕ್ರಿಯೆ ನಡೆಸಲು ಸಭೆ ಅನುಮೋದಿಸಿದೆ ಎಂದರು. ಪೌರಾಯುಕ್ತ ಮುನಿಸ್ವಾಮಿ ಮಾತನಾಡಿ, ಆಯವ್ಯಯದಲ್ಲಿ
ಅನುದಾನದಲ್ಲಿ ಸೇರ್ಪಡೆಯಾಗದೇ ಇರುವ ಕಾರಣಕ್ಕೆ ಹಣಕಾಸು ಇಲಾಖೆ ತಡೆದಿದೆ. ಈ ಕುರಿತು ಪರಿಶೀಲಿಸಿ ಅನುದಾನ ಹಂಚಿಕೆ ಕ್ರಮ ವಹಿಸುವುದಾಗಿ ಹೇಳಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಕಳೆದ ಬಾರಿ ಸಭೆಯಲ್ಲಿ ಪ್ರತಿ ವಾರ್ಡಿಗೆ 10 ಲಕ್ಷ ರೂಪಾಯಿ ಅನುದಾನ ತೀರ್ಮಾನಿಸಲಾಗಿತ್ತು. ಆದರೆ ಹಳೆ ಕಡತಗಳೆಷ್ಟಿವೆ ಎಂಬ ವಿಷಯವೂ ಪ್ರಸ್ತಾಪಿಸಲಾಗಿದೆ. ಸಭೆಯಲ್ಲಿ ನಡವಳಿಕೆಯಲ್ಲಿ ಅನುದಾನ ನೀಡಲು ಸೇರ್ಪಡೆ ಮಾಡದೆ ಹಳೆ ಕಡತಗಳನ್ನು ಸೇರ್ಪಡೆ ಮಾಡಿರುವುದೇ ಸಮಸ್ಯೆಗೆ ಕಾರಣ. ಕೂಡಲೇ ಪ್ರತ್ಯೇಕ ನಿದರ್ಶನ ನೀಡಬೇಕೆಂದರು. ಇದರಿಂದ ಯಾವುದೋ ಇವತ್ತಿನವರೆಗೆ ನಗರಸಭೆಯಿಂದ ನಿಧಿ ಕೊಟ್ಟಿಲ್ಲ. ಚೆಕ್ ಮಾಡಬಹುದು, ನೋಡಬಹುದು. ಬಜೆಟ್ ಮೀಟಿಂಗ್ ಅಂತ ಪೂರ್ವಭಾವಿಯಾಗಿ ನಾವು ಏನು ಎಲ್ಲ ರೆಡಿ ಮಾಡ್ತಾ ಇದ್ವಿ. ಬಜೆಟ್ ನಲ್ಲಿ ಗೌರ್ಮೆಂಟ್ ಸರ್ವ ಸದಸ್ಯರು ಏನು ನಮಗೆ ಒಂದು ವರ್ಕ್ ಮಾಡ್ಕೊಳ್ಳಕ ನಗರಸಭೆಯಿಂದ ನಿಧಿನಿಂದ ಜನರಲ್ ಫಂಡ್ ನಿಂದ ಇದು ಯಾರಾದ್ರೂ ಬಂದು ಕೇಳಿದ್ರೆ ಅದನ್ನ ಇರ್ಬೇಕಾಗುತ್ತೆ, ಆ ಪ್ರೊವಿಷನ್ ಇರ್ಬೇಕಾಗುತ್ತೆ ಅಂತ ಹೇಳಿ ನಾನು ನಿಮಗೆ ಬಜೆಟ್ಗಿಂತ ಮುಂಚಿತವಾಗಿ ಪೂರ್ವಭಾವವಾಗಿ ಹೇಳಿದೆ. ನಾನು ಬಜೆಟ್ ನಲ್ಲಿ ಇದನ್ನ ಎಲ್ಲ ಏನಿದೆ, ಒಂದು ಪೈಪ್ ಬರ್ಬೇಕಂದ್ರೆ, ಒಂದು ಪೆನ್ ಬರ್ಬೇಕಂದ್ರೆ, ಒಂದು ಪೇಪರ್ ಬರ್ಬೇಕಂದ್ರೆ ಒಂದೊಂದಾಗಿ ಇಂಡಿವಿಜುವಲ್ ನಾವು ಫೈಲ್ ಮಾಡ್ಕೊಂಡು ಹೋಗಕ್ ಬರಂಗಿಲ್ಲ. ಗೌರವದಿಂದ ಎಲ್ಲ ಸರ್ವ ಸದಸ್ಯರು ಕೊಟ್ಟಿದ್ದ ಪ್ರಕಾರ ಎಲ್ಲ ವರ್ಕ್ಸ್, ಅದು ಮರಮಾನ್ ಇರ್ಬೋದು, ಸಿಸಿ ರೋಡ್ ಇರ್ಬೋದು, ಡ್ರೈನ್ ಇರ್ಬೋದು, ಏನಾದ್ರೂ ಇರ್ಬೋದು, ಅದಕ್ಕೆ ಏನಿದೆ ನಾವು ಅದಕ್ಕೆ ಸರ್ವಾನುಮತದಿಂದ ಅವತ್ತು ಬಜೆಟ್ ನಲ್ಲಿ ಬಜೆಟ್ ಪಾಸ್ ಮಾಡಿದ್ವಿ. ಅವತ್ತು ಪ್ರೊಸೀಡಿಂಗ್ಸ್ ನಲ್ಲಿ ನಾನು ಕೇಳಿದ್ದೀನಿ ಏನಂತೇಳಿ, 10 lakhs ಏನಿದೆ ಎಲ್ಲ ಗೌರವಿತ ಸದಸ್ಯರು ಕೇಳ್ತಾ ಇದ್ದಾರೆ, ಅವ್ರಿಗೆ ನಾವು ಕೊಡೋದ್ರಿಂದ ಅದು ಬರ್ಕೋರಿ ಅಂತ ಹೇಳಿದ್ರು ಹೇಳಿದ್ದೀನಿ ನಾನು ನಿಮಗೆ. ಅವತ್ತು ನೀವು ಬರ್ಕೋತಿಲ್ಲ ಅಂತಂದ್ರೆ ಇಟ್ ಇಸ್ ಯುವರ್ ಮಿಸ್ಟೇಕ್, ಇಟ್ಸ್ ನಾಟ್ ಅವರ್ ಮಿಸ್ಟೇಕ್. ಒಂದು. ಎರಡನೇದು, ಅಲ್ಲಿ ಹಣದ ಲಭ್ಯತೆ ಮೇರೆಗೆ ಅಂತೇಳಿ ನೀವು ಒಂದು ಹೋದ ಮೀಟಿಂಗ್ ಅಲ್ಲಿ ಒಂದು ಸಬ್ಜೆಕ್ಟ್ ಇಟ್ಟಿರ್ತಾವ. ಆಯ್ತಾ, ನೀವು ಮಾತಾಡೋಕ್ಕಿಂತ ಮುಂಚೆ ಅದಕ್ಕೂ ನಾನು ಕ್ಲಾರಿಫೈ ಮಾಡ್ತೀನಿ. ನಮ್ಗೆ ಫೈನಾನ್ಷಿಯಲ್ ಪೊಸಿಷನ್ ನೋಡ್ಕೊಂಡು ನಾವು ಟೆಂಡರ್ ಕರಿಬೇಕಂತ ಹೇಳಿ ನಮ್ ರೂಲಿಂಗ್ ನಮ್ದು ಅವತ್ತು ಯಾವುದು ನಮ್ಮ ಸರ್ವ ಸದಸ್ಯರು ಎಲ್ಲ ಹೇಳಿದ್ರು. ಸರ್ವ ಸದಸ್ಯರು ಹೇಳಿದ ಪ್ರಕಾರ ಎಲ್ಲರೂ ಎಸ್ಟಿಮೇಟ್ ಆಗಿದೆ ಇವಾಗ ಆಲ್ರೆಡಿ. ಎಲ್ಲರೂ ಎಸ್ಟಿಮೇಟ್ ಆದ್ಮೇಲೆ ಜೆ ಅವರು, AW ಅವರು, ಕಮಿಷನರ್ ಅವರು ಎಲ್ಲ ನಿಮ್ಗೆ ಬರೀತಾ ಇದ್ದಾರೆ. ಬಜೆಟ್ ನಲ್ಲಿ ಪ್ರೊವಿಷನ್ ಮಾಡ್ಕೊಂಡಿಲ್ಲ, ನಾವು ಅದು ಆಯವ್ಯಯದಲ್ಲಿ ಇಲ್ಲ ಅಂತ ಹೇಳಿ ನೀವು ಬರೆಯೋದು ಅದು ಅಷ್ಟು ಸರಿಸಮಾನ ಅಂತ ನಮ್ಮ ದೇಶ ಅಲ್ಲ ಅಂತ ಹೇಳಿ ನಾನು ಫಾರೆಕ್ಟರ್ ಕೇಳಿದೆ. ಇದ್ರ ಬಗ್ಗೆ ಫಾರೆಕ್ಟರ್ ಫಸ್ಟ್ ಮಾತಾಡಿ, ಆನಂತರ ನೀವು ಮಾತಾಡಿ ಕ್ಲಾರಿಫಿಕೇಶನ್ ಕೊಡ್ಬೇಕು. ಲೆಕ್ಕ ಶಾಖೆಗೆ ಹೋಗಿ ಇವರಿಂದ ಯಾರು ನಮ್ಮ ಲೆಕ್ಕ ಮುಖ್ಯಸ್ಥರಿಂದ ಒಂದು ಬಜೆಟ್ ನಲ್ಲಿ ಆಯವ್ಯಯದಲ್ಲಿ ಇದನ್ನು ನಮೂದಿಸಿಲ್ಲ, ಆದ ಕಾರಣ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪಾವತಿಸಲು ಬರುವುದಿಲ್ಲ ಅಂತೇಳಿ ಒಂದು ಹಿಂಬರ ನೀಡಿದ್ದು ಒಂದು 4-5 ಕರ್ತವ್ಯಗಳನ್ನು ನಾನು ನೋಡಿದ್ದೀನಿ. ಈ ನಮ್ಮ ಲೆಕ್ಕ ಶಾಖೆ ಮುಖ್ಯಸ್ಥರು ಈಗಾಗಲೇ ಕರ್ತವ್ಯವನ್ನು ಬರೆದಿದ್ದಾರೆ. ಈ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ನಿಯಮದ ಪ್ರಕಾರ ಅದು ಬರೆದಿದ್ದಾರೆ ಅದನ್ನು ಚರ್ಚಿಸಿ ಮುಂದಿನ ಇದರಲ್ಲಿ ಅದನ್ನ ಸಮಸ್ಯೆ ಪರಿಹರಿಸಿಲ್ಲ. ನಿಮ್ಮೆಲ್ಲ ಪರವಾಗಿ ನಾನು ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ಮತ್ತೆ ಮುಂದಿನ ಸಭೆಯಲ್ಲ, ಒಂದು ನಿಮ್ ತಲೆನಲ್ಲಿ ಏನಾದ್ರು ಇದ್ರೆ ಅದಕ್ಕೆ ತೆಗೆದುಬಿಡಿ. 35 ಜನ ನಾವು ಸರ್ವ ಸದಸ್ಯರು ನಾವು ಅದನ್ನ ಒಪ್ಪಿಗೆ ಕೊಡ್ತಾ ಇದೀವಿ. ಪ್ರತಿಯೊಂದು ವಾರ್ಡ್ಗೆ 10 ಲಕ್ಷ ಏನ್ ಎಸ್ಟಿಮೇಟ್ ಆಗಿದೆ ಅದು ಕಂಪಲ್ಸರಿ ಆಗ್ಬೇಕಂತ ಹೇಳಿ ನಾನು ರೂಲಿಂಗ್ ಪಾಸ್ ಮಾಡ್ತಾ ಇದ್ದೀನಿ. ಇವಾಗ ಬಜೆಟ್ ನಲ್ಲಿ ಇಲ್ಲಾಂದ್ರೆ ಕೂಡ ಇವಾಗ ಈ ಸಮಸ್ಯೆ ಲಾಸ್ಟ್ ಟೈಮ್ 10 lakhs ಫಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲರದು ಎಲ್ಲ ಸರ್ವ ಸದಸ್ಯರದು ಅದರಲ್ಲಿ ನೇಮ್ ಆಫ್ ವರ್ಕ್ ಬಂದಿದೆ. ನೇಮ್ ಆಫ್ ವರ್ಕ್ ಅಲ್ಲಿ ಬಂದಿದ ನಂತರ ಕೆಲವೊಂದು ಸದಸ್ಯರು ಚೇಂಜ್ ಮಾಡಿದ್ದಾರೆ. ಯಾವ್ದು ಕಾಮಗಾರಿಗಳು ನಮ್ಗೆ ಚೇಂಜ್ ಆಗ್ಬೇಕಂತ ಹೇಳಿ ಅದು ಕಂಪ್ಲೀಟ್ ಮಾಡ್ತೀನಿ. ಆ ಸಬ್ಜೆಕ್ಟ್ ಯಾರ್ಯಾರು ಚೇಂಜ್ ಮಾಡಿದ್ದಾರೆ, ವಾರ್ಡ್ ನಂಬರ್ 32 ಅವ್ರು ಚೇಂಜ್ ಮಾಡಿದ್ದಾರೆ, ವಾರ್ಡ್ ನಂಬರ್ 24 ಚೇಂಜ್ ಮಾಡಿದ್ದಾರೆ. ಆ ತರ ಇನ್ನ 8 ಜನ ಚೇಂಜ್ ಮಾಡಿದ್ದಾರೆ ಸದಸ್ಯರೇ. 10 ಜನ ಸದಸ್ಯರು ಚೇಂಜ್ ಮಾಡಿದ್ದಾರೆ. ಇದೇ ಸದಸ್ಯರೇ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು. ಇಲ್ಲ ನೋಡಿ ರೂಲಿಂಗ್ 10 ಜನ ಏನಿದೆ ಚೇಂಜ್ ಆಫ್ ಟೈಮ್ಗೆ ಇವಾಗ ನಮ್ಗೆ ಹೊಸ ಅಜೆಂಡಾದಲ್ಲಿ ಬಂದಿದೆ. ಅದು ಹಳೇದು 25, ಹೊಸದು 10. ಎಲ್ಲರಿಗೆ ಕಾಮಗಾರಿಗೆ ಇಮಿಡಿಯೇಟ್ ಟೆಂಡರ್ 15 days ನಲ್ಲಿ ಕರಿಬೇಕಂತ ಹೇಳಿ ಫಾರೆಕ್ಟರ್ಗೆ ನಿರ್ದೇಶನ ಕೊಡ್ತಾ ಇದ್ದಾರೆ. ಸರ್ವ ಸದಸ್ಯರು ಇದಕ್ಕೆ ಒಪ್ಪಿಗೆ ಕೊಡ್ಬೇಕಂತ ಹೇಳಿ ವಿಷಯ ಸಂಖ್ಯೆ 4 ಏಪ್ರಿಲ್ ನಾನು ಇದರಲ್ಲಿ ಇಟ್ಟಿದ್ದೆ, ಮೀಟಿಂಗ್ ಅಲ್ಲಿ ಇಟ್ಟಿದ್ದೆ. ನಾನು ಲೆಕ್ಕ ಶಾಖೆಯಲ್ಲಿ ಬರುವ ನಗರಸಭೆ ನಿಧಿಯ ಕಾಮಗಾರಿ ಮತ್ತು ಸರಬರಾಜು ಹಣಕಾಸಿನ ಅನುಮೋದನೆ ನೀಡುವ ಕುರಿತು ನಿರ್ದೇಶನ ಕೊಡೋದಕ್ಕೆ ನಾವು ಒಂದು ಸಬ್ಜೆಕ್ಟ್ ಇಟ್ಟಿದೆ ಸರ್. ನಾನು ಅದು ಮಾನ್ಯ ಆಯುಕ್ತರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಅವರ ಸುತ್ತೋಲೆ ಸಂಖ್ಯೆ 17/7/2003 ಪ್ರಕಾರ ರಾಯಚೂರು ನಗರಸಭೆಯ ಲೆಕ್ಕ ಶಾಖೆಗೆ ನಗರಸಭೆ ನಿಧಿಗೆ ಸಂಬಂಧಿಸಿದ ಕಾಮಗಾರಿ ಮತ್ತು ಸರಬರಾಜು ಕಡತಗಳಿಗೆ ಹಣಕಾಸಿನ ಲಭ್ಯತೆ ಬಗ್ಗೆ ಲೆಕ್ಕ ಶಾಖೆಯ ವರದಿ ಪಡೆಯಲು ಆಯವ್ಯಯದಲ್ಲಿ ಅವಕಾಶ ಕಲ್ಪಿಸಿದಲ್ಲಿ ಮತ್ತು ಅನುದಾನ ಲಭ್ಯವಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಿದಲ್ಲಿ ಮಾತ್ರ ಪಾವತಿಸಲಾಗುತ್ತದೆ. ಆದರೆ ಕಾರ್ಯಾಲಯದಲ್ಲಿ ನಗರಸಭೆಗೆ
ನಗರಸಭೆ ಅನುದಾನದಲ್ಲಿ ನಿರ್ವಹಿಸುವ ಕಾಮಗಾರಿ ಮತ್ತು ಸರಬರಾಜುಗಳಿಗೆ ಆಯವ್ಯಯದಲ್ಲಿ ಅವಕಾಶ ಕಲ್ಪಿಸದಿರುವ ಹಾಗೂ ಅನುದಾನ ಲಭ್ಯವಿಲ್ಲದಿದ್ದರೂ ಸಹ ಕಡತಗಳು ಸಾದರಪಡಿಸುತ್ತಿದ್ದು ಉಲ್ಲೇಖಿತ ಸುತ್ತೋಲೆ ಅನ್ವಯ ಲೆಕ್ಕ ಶಾಖೆಗೆ ಬರುವಂತಹ ಇಂಥ ಕಡತಗಳ ಕುರಿತು ನಿರ್ದೇಶನ ನೀಡುವ ಕುರಿತು ಮಾನ್ಯ ಸಾಮಾನ್ಯ ಸಭೆಯಲ್ಲಿ ಅಜೆಂಡಾದಲ್ಲಿ ಮಂಡಿಸಿದ್ರಿ ಕಚೇರಿಯವರು. ಹೌದಾ? ಅದರಲ್ಲಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾನೇ ಮಧ್ಯ ಪ್ರವೇಶ ಮಾಡಿ ಹಳೆ ಕಡತಗಳು ಎಷ್ಟಿವೆ ಅಂತ ಕೇಳಿದ್ದೆ. ಮೇನ್ ಅಜೆಂಡಾ ಬಗ್ಗೆ ಮಾತಾಡಿದ್ದಿಲ್ಲ ನಾನು. ಹಳೆ ಕಡತಗಳು ಎಷ್ಟಿವೆ ಅಂತ ನಾನು ಕೇಳಿದ್ದೆ. ಆದ್ರೆ ದುರ್ದೈವಶಾತ್ ನಿರ್ಣಯದಲ್ಲಿ ಹಳೆ ಕಡತಗಳನ್ನೇ ತಗೊಂಡಿರಿ, ಮೇನ್ ಸಬ್ಜೆಕ್ಟ್ ನ ಬಿಟ್ಬಿಟ್ಟಿರಿ. ಅದನ್ನ ನಾನು ಗಮನಿಸಿಲ್ಲ, ನೀವ್ ಹೇಳಿದಾಗ ಗಮನಿಸ್ತಾ ಇದ್ದೀವಿ. ನೀವು ಲೆಕ್ಕ ಶಾಖೆಯಲ್ಲಿ ಬರುವಂತ ಏನಿದೆ ಅದಕ್ಕೆ ಆಯವ್ಯಯದಲ್ಲಿ ಅವಕಾಶ ಕಲ್ಪಿಸದಿರುವ ಅನುದಾನ ಲಭ್ಯವಿಲ್ಲದಿದ್ದರೂ ಸಹ ಕಡತಗಳನ್ನು ಸಾದರಪಡಿಸುತ್ತಿದ್ದು ಉಲ್ಲೇಖಿತ ಸುತ್ತೋಲೆ ಅನ್ವಯ ಲೆಕ್ಕ ಶಾಖೆಗೆ ಬರುವಂತ ಇಂಥ ಕಡತಗಳ ಬಗ್ಗೆ ಕುರಿತು ನಿರ್ದೇಶನ ಕೊಡಿ ಅಂತ ಮಹಾಸಭೆಗೆ ನೀವು ಕೋರಿಕೊಂಡಿದ್ದೀರಿ. ಹೌದಾ? ಆ ಸಂದರ್ಭದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಒಂದು ಸಪ್ಲಿಮೆಂಟರಿ ಕ್ವಶನ್ ಹಾಕಿದ್ದೆ. ಅದಕ್ಕೆ ನಾಟ್ ಮೇನ್ ಕ್ವಶನ್, ಸಪ್ಲಿಮೆಂಟರಿ ಕ್ವಶನ್ ನಲ್ಲಿ ಏನ್ ಹೇಳಿದ್ದೆ, ಹಳೆ ಕಡತಗಳು ನಿಮ್ಮಲ್ಲಿ ಎಷ್ಟು ಬಂದಿದೆ. ನಾವು ಅವತ್ತು ನಿಮಗೆ ಈ ನಿರ್ದೇಶನ ಕೊಡ್ಲಿಕ್ಕೆ ಹಿಂದೇಟ್ ಹಾಕಿಲ್ಲ, ಕೌನ್ಸಿಲ್ ನಾವು ಹಾಕಿಲ್ಲ. ಅದಕ್ಕೆ ಅನುಮೋದನೆ ಮಾಡುತ್ತಲೇ ನೀವೇನು ನಿರ್ದೇಶನ ಕೇಳಿದ್ದೀರಿ ಆ ನಿರ್ದೇಶನ ಕೊಡುತ್ತಲೇ ಹಳೆ ಕಡತಗಳು ಬೇರೆ ಬೇರೆ ವಿಭಾಗದಲ್ಲಿ ಸಾಕಷ್ಟು ಇವೆ ಅನ್ನೋದು ಗಮನಕ್ಕೆ ನಮಗೆ ಬಂದಿದೆ. ಆ ಕಾರಣಕ್ಕಾಗಿ ನಿಖರವಾದಂತ ಸಂಖ್ಯೆ ಬೇಕು. ಆ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ರಚಿಸೋಣ ಅಂತದಕ್ಕೆ ಸಭೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಿ ಅಧ್ಯಕ್ಷತೆಯಲ್ಲಿ ಒಂದು ಸಬ್ ಕಮಿಟಿಯನ್ನ ನಾವು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಹಾಕಿ ನಮಗೆ ಮೇನ್ ಸಬ್ಜೆಕ್ಟಿಗೆ ನಾವು ವಿರೋಧ ವ್ಯಕ್ತಪಡಿಸಿರ್ಲಿಲ್ಲ. ನೀವೇನ್ ಮಾಡಿರೋ ನಿರ್ಣಯದಲ್ಲಿ ಮೇನ್ ಸಬ್ಜೆಕ್ಟ್ ಇಂದ ಬಿಟ್ಬಿಟ್ಟು ನಾನೇನು ಪೂರಕವಾದಂತ ಪ್ರಶ್ನೆ ಹಾಕಿದ್ದೆ, ಸಪ್ಲಿಮೆಂಟರಿ ಕ್ವಶನ್ ಹಾಕಿದ್ದೆ, ಅದನ್ನು ತಗೊಂಡ್ಬಿಟ್ಟು. ಅದಕ್ಕಾಗಿ ನಾನು ಎಲ್ಲ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಕೇಳ್ತೇನೆ. ಇಲ್ಲಿ ಸಂದರ್ಭದಲ್ಲಿ ಎಡಿಷನ್ ಡಿಲಿಷನ್ ಅಂತ ಈಗಾಗಲೇ ನಾನು ಬಿಗಿನಿಂಗ್ ನಲ್ಲಿ ಹೇಳಿದೆ. ಅವ್ರು ಏನು ಅಕೌಂಟ್ ಸೂಪರಿಂಟ್ ಕೇಳಿದ್ದಾರೆ ಆ ನಿರ್ದೇಶನ ನಾವು ಕೊಡೋಣ, ಅದನ್ನ ತಿದ್ದುಪಡಿ ಮಾಡಿಕೊಳ್ಳಿ. ನಾವು ಸರ್ವಾನುಮತದಿಂದ. ಸದಸ್ಯ ಸಾಜಿದ್ ಸಮೀರ್ ಮಾತನಾಡಿ, ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದಲ್ಲಿ ಶೇಕಡಾ 15 ಅನುದಾನ ಅಲ್ಪಸಂಖ್ಯಾತರಿಗೆ ಮೀಸಲಿಡಲು ಮನವಿ ಮಾಡಿದರು. ಸರ್ಕಾರ ಆದೇಶ ಪ್ರತಿಯೊಂದಿಗೆ ಮಾಹಿತಿ ನೀಡಿದರೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ವಿನಯ್ ಕುಮಾರ್ ಭರವಸೆ ನೀಡಿದರು. ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಮನವಿ ನೀಡಿ ಗಂಜ್ ಕಲ್ಯಾಣ ಏರಿಯಾವನ್ನು ಎಪಿಆರ್ ಕಾಲೋನಿ ಎಂದು ಹೆಸರಿಡುವಂತೆ ಮನವಿ ಮಾಡಿದರು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ನಗರಸಭೆಗೆ ಸ್ಥಾಯಿ ಸಮಿತಿ ಸಚಿವರದು ಅವಶ್ಯಕವಿದ್ದು ಸಮಿತಿಗೆ 11 ಸದಸ್ಯರನ್ನು ನೇಮಿಸಬೇಕೆಂದರು. ಕವಿತಾ ತಿಮ್ಮಾರೆಡ್ಡಿ, ದರೂರ್ ಬಸವರಾಜ್, ಶಶಿರಾಜ್, ಗಾಯತ್ರಿ, ಹರೀಶ್ ನಾಡಗೌಡ, ಉಮಾ ರವೀಂದ್ರ ಜಾಲ್ದಾರ್, ಶ್ರೀನಿವಾಸ ರೆಡ್ಡಿ, ಖರ್ಷೀದ್ ಮಾನು, ತಿಮ್ಮಪ್ಪ ನಾಯಕ್, ಸರೋಜಾ ದೊಡ್ಮಲ್ಲೇಶ್ ಸೇರಿದಂತೆ 11 ಸದಸ್ಯರ ಸಮಿತಿಗೆ ಸಭೆ ಅನುಮೋದಿಸಿತು. ಸಭೆ ಗೊತ್ತುವಳಿಯಲ್ಲಿ ಕಳೆದ ಬಾರಿ ಸಭೆಯಲ್ಲಿ ಚೈತನ್ಯ ಎಲೆಕ್ಟ್ರಿಕಲ್ಗೆ ಹಣ ನೀಡಲು ಅನುಮೋದನೆ ನೀಡಿಲ್ಲ, ಬದಲಾಗಿ ಬೀದಿ ದೀಪ ಅಳವಡಿಕೆ ಟೆಂಡರ್ ಆಗುವವರೆಗೆ ಮುಂದುವರಿಸಲಾಗಿತ್ತು. ಆದರೆ ಅನುದಾನ ನೀಡಿದ್ದು ಹೇಗೆ ಎಂದು ಪ್ರಶ್ನಿಸಿದರು. ಶಶಿರಾಜ್ ಮಾತನಾಡಿ, ಬೀದಿ ದೀಪಗಳ ನಿರ್ವಹಣೆಗೆ ಅನುದಾನ ಖರ್ಚು ಹಾಕಲಾಗಿದೆ, ಆದರೆ ಯಾವುದೇ ವಾರ್ಡಿಗೆ ಬೀದಿ ದೀಪ ನೀಡಿಲ್ಲ ಎಂದರು. ಇಂಧನ ವೆಚ್ಚದಲ್ಲಿಯೂ ಖರ್ಚು ದಾಖಲಿಸಲಾಗಿದೆ, ಆದರೆ ನಗರಸಭೆಯ ಜನರೇಟರ್ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಎನ್ಕೆ ನಾಗರಾಜ್ ಆರೋಪಿಸಿದರು. 15ನೇ ಹಣಕಾಸು ಯೋಜನೆಯಡಿ 11,78 ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆ ಅನುಮೋದನೆ ನೀಡಲಾಯಿತು. ಸಭೆಯಲ್ಲಿ ನಗರಸಭೆ ಸದಸ್ಯರುಗಳು, ಅಧಿಕಾರಿಗಳು ಇದ್ದರು. ವೇಸ್ಟೇಜ್ ಮ್ಯಾನೇಜ್ಮೆಂಟ್ ಇಷ್ಟು ರೊಕ್ಕ ಇಡ್ತೀರಿ, ವಾರಕ್ಕೆ 2 ಸಲ ಬರ್ತದೆ, ನಮಗೆ ತಿಂಗಳಿಗೆ 1 ಸಲ ಬರ್ತದೆ. ಇಲ್ಲ ಇಲ್ಲ ಹಂಗೇನಿಲ್ಲ, ಇವತ್ತು ನಾವು ಜೀರೋ ಮೇಲೆ ಮಾತಾಡೋಣ. ಸಣ್ಣ ಬಸ್ ಹೇಳೋದು ಕರೆಕ್ಟ್ ಅದ. ಆಮೇಲೆ ಮಾತಾಡ
ಓದಿ ಮೇಡಮ್. ನಾವು ಚರ್ಚೆ ಮಾಡ್ಲಾರ್ದು ಇದ್ರಾಗ ಬಂದ್ಬಿಟ್ಟದ. ಇಲ್ಲ ಬಂದಿದೆ ಕರೆಕ್ಟ್. ನಾನೇನಂತ 280 ಮೆಂಬರ್ಸ್ ಹೊರಗುತ್ತಿಗೆ ಅಂತ ಹೇಳಿದ್ರಲ್ಲ, ಬಹಳ ಗಂಭೀರ ಪರಿಚಯ ಇದೆ. ಬಲ್ಬು, ವೈರು, ಚೌಕು, ಹಂಗಾಗಿ ಏನಾಗ್ಬೋದು ಸಿಗಬಾರ್ದು. ಅದಕ್ಕೆ ಇವೆಲ್ಲ ಖರ್ಚಿಷ್ಟು ಬಂದಿರಿ, ಎತ್ಕೊಂಡ್ರಿ, ಯಾರು ಮಾಡ್ಯಾರ ಅಂತ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನಾವು ಕ್ಲಾರಿಫೈ ಮಾಡ್ಬೇಕಂತ ನಿಮ್ಮನ್ನ ವಿನಂತಿ ಮಾಡ್ತೀನಿ ಅಧ್ಯಕ್ಷ. ಒಂದು ನಿಮಿಷ. ಇದು ಟೋಟಲ್ ಮಧ್ಯಾಹ್ನ ಕೊಡ್ತಾ ಇದ್ದೀನಿ, ಇಲ್ಲೇ ಹೇಳ್ತಾ ಇದ್ದೀವಿ. ಇಲ್ಲ, ಇದೇನಿದೆ ಆಫೀಸ್ ಏನಿದೆ ನೀವು ಹೇಳಿ, ಆಫೀಸ್ ಬಂದು ಹೇಳಿ, ಚಂಬರ್ ಬಂದು ಹೇಳಿ, ನೀವು ಸಾಹೇಬ್ರೆ ಚಂಬರ್ ಬಂದು ಹೇಳಿ, ಇದು ಸಣ್ಣ ವಿಷಯ ಏನಿದೆ ನೀವು ಇದು ಮಾಡ್ತೀವಿ. ತದನಂತರ ಪ್ರಕ್ರಿಯೆಯನ್ನ ತಾವು ಮಾಡ್ತೀವಿ. ಹಾಗಾಗಿ ನಾನು ಕೌನ್ಸಿಲ್ ಪರವಾಗಿ ಅಂತ ಭಾವಿಸ್ಬೋದು. ಯಾವತ್ತೂ ಕೂಡ ನಾನು ಸ್ಥಾಯಿ ಸಮಿತಿ ರಚನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಸದಾಭಿಪ್ರಾಯದೊಂದಿಗೆ ನಾವು ಮಾಡಿದ್ದೆ ಆ ಪರಂಪರೆಯನ್ನ ಉಳಿಸ್ಕೊಳ್ಬೇಕು. ಶ್ರೀಮತಿ ಕವಿತಾ ತಿಮ್ಮಾರೆಡ್ಡಿ ಯಾರು ಬರ್ಕೊಳ್ತಾ ಇದ್ದಾರೆ? ಕವಿತಾ ತಿಮ್ಮಾರೆಡ್ಡಿ, ಶ್ರೀಮತಿ ಸರೋಜಾ ದೊಡ್ಡಮಲ್ಲೇಶಪ್ಪ, ಶ್ರೀ ಇ ಶಶಿರಾಜ್, ಶ್ರೀಮತಿ ಉಮಾ ರವೀಂದ್ರ ಜಾಲ್ದರ್, ಶ್ರೀಮತಿ ಡಿ ಲಕ್ಷ್ಮಿ, ಶ್ರೀಮತಿ ಗಾಯತ್ರಿ ಹರೀಶ್ ನಾಡಗೌಡ, ಶ್ರೀ ಶ್ರೀನಿವಾಸ್ ರೆಡ್ಡಿ, ಶ್ರೀ ಧನೂರ್ ಬಸವರಾಜ್, ಶ್ರೀ ಬಿ ರಮೇಶ್, ಶ್ರೀಮತಿ ಖುರ್ಷಿದ್ ಬಾನು, ಶ್ರೀ ತಿಮ್ಮಪ್ಪ ನಾಯಕ್. ಹೀಗೆ 11 ಸದಸ್ಯರನ್ನ ಸ್ಥಾಯಿ ಸಮಿತಿಗೆ ಶ್ರೀನಿವಾಸ ರೆಡ್ಡಿ ಆದ ನಂತರ ಯಾರಿದೆ ಸರ್? ಶ್ರೀನಿವಾಸ ರೆಡ್ಡಿ ನಂತರ ಧರೂರ್ ಬಸವರಾಜ್, ನೆಕ್ಸ್ಟ್ ಧರೂರ್ ಬಸವರಾಜ್, ಬಿ ರಮೇಶ್, ಖುರ್ಷಿದ್ ಬಾನು, ತಿಮ್ಮಪ್ಪ ನಾಯಕ್. 11 ಸದಸ್ಯರನ್ನ ಸ್ಥಾಯಿ ಸಮಿತಿಗೆ ಸದಸ್ಯರನ್ನೇ ಆಯ್ಕೆ ಮಾಡಬೇಕಂತೇಳಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ. ಇದನ್ನ 11 ಜನರ ಸೂಚನೆ ಮಾಡ್ತೇನೆ. ದಯವಿಟ್ಟು ಆ ಕಡೆಯಿಂದ ನಮ್ಮ ಶಶಿರಾಜು ಮತ್ತು ನಾಗರಾಜು ಅವರು ಅನುಮೋದನೆ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. 3 ಕನ್ಸಿಡರ್ ಮಾಡ್ಬೇಕಂತೇಳಿ ಇವೆರಡು ಅಂದ್ರೆ ಅದು 3 ಅಡಿಷನ್ ಮಾಡಿ ಬರ್ಕೊಳ್ಳಿ. ಗೋಪಾಲ್ ಅವರೇ 3 ನೋಡಿ. ಓಕೆ, ನೆಕ್ಸ್ಟ್. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ಉತ್ತಮ ಗುಣಮಟ್ಟವಾದ ಸಾವಯವ ಪದಾರ್ಥಗಳಾದ ಅಕ್ಕಿ, ಬೆಲ್ಲ, ಆಕಳು ಹಾಲು, ಆಕಳು ತುಪ್ಪ, ಮ್ಯಾಂಗೋ ಜಾಮ್, ಅಂಜೂರು ಜಾಮ್, ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಆರ್ಡರ್ ಮಾಡಲು ನಮ್ಮ ನಂಬರ್ 8317390926ಗೆ ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ಹಣ ಪಾವತಿಸುವ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದ್ದು ಸದಸ್ಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಮೆಂಬರ್ಶಿಪ್ ಶುಲ್ಕ 100 ರೂಪಾಯಿ. ಆಸಕ್ತಿ ಉಳ್ಳವರು ನಮ್ಮ ನಂಬರ್
831-739-0926. ನಿಮ್ಮ ಸೇವೆಯೇ ನಮ್ಮ ಮೊದಲ ಆದ್ಯತೆ. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9449898228 8147283563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542.
Lakshmi Raghavendra Memorial Trust, Lucky Infotech, Institute of Computer Training, courses Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCTTC, Diploma in Computer Teacher Training Course, DIFA, Diploma in Computer Financial Accounting, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9488 83103 14374. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ನೋಂದಣಿ ಕಚೇರಿ ಅವ್ಯವಸ್ಥೆಯ ಆಗರವಾಗಿದ್ದ ಗ್ರಾಮೀಣ ಭಾಗದ ಜನರು ನೋಂದಣಿಗೆ ವಾರಗಟ್ಟಲೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಗ್ರಾಮೀಣ ಭಾಗಕ್ಕೆ ಪ್ರತ್ಯೇಕ ನೋಂದಣಿ ಕಚೇರಿಯನ್ನು ಪ್ರಾರಂಭಿಸಬೇಕೆಂದು ಗ್ರಾಮೀಣ ಜೆಡಿಎಸ್ ಘಟಕದ ಅಧ್ಯಕ್ಷ ನಿಜಾಮುದ್ದೀನ್ ಆಗ್ರಹಿಸಿದರು. ಜಿಲ್ಲಾ ನೋಂದಣಿ ಕಚೇರಿ ಅವ್ಯವಸ್ಥೆಯ ಆಗರವಾಗಿದ್ದು ಗ್ರಾಮೀಣ ಭಾಗದ ಜನರು ನೋಂದಣಿ ವಾರಗಟ್ಟಲೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಗ್ರಾಮೀಣ ಭಾಗಕ್ಕೆ ಪ್ರತ್ಯೇಕ ನೋಂದಣಿ ಕಚೇರಿಯನ್ನು ಪ್ರಾರಂಭಿಸಬೇಕೆಂದು ಗ್ರಾಮೀಣ ಜೆಡಿಎಸ್ ಘಟಕದ ಅಧ್ಯಕ್ಷ ನಿಜಾಮುದ್ದೀನ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನೋಂದಣಿ ಕಚೇರಿಗೆ ಬರಲು ಜನರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಂದಣಿಗೆ ಬರುವ ಗ್ರಾಮೀಣ ಭಾಗದ ಜನರಿಗೆ ಸರ್ವ ಸಮಸ್ಯೆ ಕಾವೇರಿ ತಂತ್ರಾಂಶದಿಂದ ನೋಂದಣಿ ಮತ್ತು ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ. ವಾರಗಟ್ಟಲೆ ಕಳೆದರೂ ನೋಂದಣಿಯಾಗುತ್ತಿಲ್ಲ. ಎಲ್ಲಾ ದಾಖಲೆ ಸಿದ್ಧಪಡಿಸಿಕೊಂಡು ನಿಗದಿಪಡಿಸಿದ ಚಾನೆಲ್ ಭರಿಸಿದರೂ ಸರ್ವರ್ ಇಲ್ಲದ ಕಾರಣ ನೋಂದಣಿಯಾಗುವುದಿಲ್ಲ ಎಂದು ನಾಮಫಲಕ ಅಳವಡಿಸಲಾಗುತ್ತದೆ. ಮತ್ತೊಂದು ದಿನ ಕಾವೇರಿ ತಂತ್ರಾಂಶ ಸಮಸ್ಯೆಯಿಂದ ನೋಂದಣಿ ನಡೆದಿಲ್ಲ ಎಂದು ಹೇಳಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚು ಆರ್ಥಿಕ ಹೊರೆಗೆ ಕಾರಣವಾಗುವಂತಾಗಿದೆ. ಕಚೇರಿಯಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಯಾವುದೇ ವ್ಯವಸ್ಥೆ ಇಲ್ಲ. ಅಂಗವಿಕಲರು, ವೃದ್ಧರು ಸರಳವಾಗಿ ಕಚೇರಿಗೆ ಹೋಗದ ಸ್ಥಿತಿ ಇದ್ದು ಕೂಡಲೇ ಕಚೇರಿಯನ್ನು ಸ್ಥಳಾಂತರಿಸಬೇಕೆಂದರು. ಕಾವೇರಿ ತಂತ್ರಾಂಶ ಜನರಿಗೆ ಶಾಪವಾಗಿ ಪರಿಣಮಿಸಿದೆ. ನಿತ್ಯವೂ ಒಂದಿಲ್ಲೊಂದು ಲೋಪ ಎದುರಾಗುತ್ತಲೇ ಇದೆ. ಆಸ್ತಿ ನೋಂದಣಿಗೆ OTP ನಂಬರ್ SMS ಮೂಲಕ ರವಾನಿಸಲಾಗುತ್ತದೆ. ಸರ್ವರ್ ನೆಟ್ವರ್ಕ್ ಸಮಸ್ಯೆಯಿಂದ OTP ನಂಬರ್ ಬಾರದೆ ಹೋದರೆ ನೋಂದಣಿಯೇ ನಿಂತು ಹೋಗುತ್ತಿದೆ. ನಾಳೆ ನೋಂದಣಿ ಆಗುತ್ತದೆ ಎಂಬ ಭರವಸೆಯೂ ಇಲ್ಲ. ನಿತ್ಯವೂ ಕಚೇರಿಗೆ ಅಲಿಯಬೇಕಿದೆ. ಗ್ರಾಮೀಣ ಜನರು ಕೃಷಿ ಚಟುವಟಿಕೆ ಸೇರಿದಂತೆ ಕೆಲಸ ಕಾರ್ಯಗಳನ್ನು ಬಿಟ್ಟು ವಾರಗಟ್ಟಲೆ ತಿರುಗುವಂತಾಗಿದೆ. ಋಣಭಾರ ಪ್ರಮಾಣ ಪತ್ರ ಪಡೆಯುವುದು ಸಾಹಸ ಕೆಲಸವಾಗಿದೆ. ಒಂದೆರಡು ದಿನಗಳಲ್ಲಿ ದೊರೆಯಬೇಕಾದ ಪ್ರಮಾಣ ಪತ್ರ ಪಡೆಯಲು 15 ರಿಂದ 20 ದಿನ ಕಾಯಬೇಕಿದೆ. ಬ್ಯಾಂಕ್ಗಳಲ್ಲಿ ಅಲ್ಪಾವಧಿ, ದೀರ್ಘಾವಧಿ ಸಾಲ ಪಡೆಯಲು ಆಸ್ತಿ ಮಾರ್ಟ್ಗೇಜ್ ಮಾಡಿಸಲು ಸಹ ಸಮಸ್ಯೆಯಾಗಿದೆ. ನಮ್ಮ ಆಸ್ತಿ ನಾಡು ಅಡಮಾನ ಇಡಲು ಸಹ ಆಗುತ್ತಿಲ್ಲ. ಸಕಾಲಕ್ಕೆ ಹಣ ದೊರೆಯದೇ ಹೋಗುವುದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಎಲ್ಲಾ ವಸತಿ ಯೋಜನೆಗಳಲ್ಲಿ ಮನೆ ಪಡೆಯಲು ನೋಂದಣಿ ಕಡ್ಡಾಯವಾಗಿದೆ. ತಾಲೂಕಿನ 31 ಗ್ರಾಮ ಪಂಚಾಯಿತಿ ಜನರ ನೋಂದಣಿಗೆ ಪ್ರತಿ ಶುಕ್ರವಾರ ದಿನಾಂಕ ನಿಗದಿಪಡಿಸಲಾಗಿದೆ. ಆದರೆ ನಿಗದಿತ ದಿನದಂದು ಸರ್ವರ್ ನೆಟ್ವರ್ಕ್ ದೊರೆಯದೇ ಹೋದರೆ ಮುಂದಿನ ವಾರದವರೆಗೆ ಕಾಯಬೇಕು. ಅಂದು ದೊರೆಯದೇ ಹೋದರೆ ಮತ್ತೆ ಮುಂದಿನ ವಾರ ಬರುವಂತಾಗಿದೆ. ವಾಹನಗಳನ್ನು ನಿಲ್ಲಿಸಲು ಸಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವ ಜಿಲ್ಲಾ ನೋಂದಣಿ ಕಚೇರಿಯಿಂದ ಸಾರ್ವಜನಿಕರು ಅನೇಕ ಸಮಸ್ಯೆ ಎದುರಿಸುವಂತಾಗಿದೆ. ಜಿಲ್ಲಾಧಿಕಾರಿಗಳ ಕೂಡಲೇ ಮಧ್ಯಪ್ರವೇಶಿಸಿ ನೋಂದಣಿ ಕಚೇರಿ ಸಮಸ್ಯೆಯನ್ನು ಪರಿಹರಿಸಬೇಕು. ನಗರ ಮತ್ತು ಗ್ರಾಮೀಣ ಶಾಸಕರುಗಳು ನೋಂದಣಿ ಕಚೇರಿಯನ್ನು ವಿಭಜಿಸಿ ಗ್ರಾಮೀಣ ಮತ್ತು ನಗರ ಕಚೇರಿಯನ್ನು ಬೇರ್ಪಡಿಸುವ ಮೂಲಕ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕು. ಒಂದು ವಾರದಲ್ಲಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರಕ್ಕೆ ಮುಂದಾಗದೆ ಹೋದರೆ ಜನರೊಂದಿಗೆ ಸೇರಿ ಹಂತ ಹಂತದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ಉಪನೋಂದಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಸಾರ್ವಜನಿಕರು ಹೋಗಬೇಕಂದ್ರೆ ಹೋಗಬೇಕಾದ ಭಯಭೀತರಾಗುತ್ತಾರೆ. ಕಾರಣ ಸರ್ವ ಸಮಸ್ಯೆ ಒಮ್ಮೆ ಉದ್ಭವಿಸಿದರೆ ಅದನ್ನು ಸರಿಪಡಿಸಬೇಕಾದರೆ ಒಂದೆರಡು ದಿನಗಳೇ ಬೇಕಾಗುತ್ತದೆ. ಆಗ ಅಧಿಕಾರಿಗಳು ತಕ್ಷಣವೇ ಒಂದು ನಾಮಫಲಕ ಹಾಕಿ ಇಂದು ಸರ್ವರ್ ಸಮಸ್ಯೆ ಇರುವುದರಿಂದ, ನೆಟ್ವರ್ಕ್ ಸಮಸ್ಯೆ ಇರುವುದರಿಂದ ಇವತ್ತು ನೋಂದಣಿ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಒಂದು ನಾಮಫಲಕವನ್ನು ಹಾಕ್ತಾರೆ. ಇದರ ಉದ್ದೇಶ ಅಧಿಕಾರಿಗಳು ಸರ್ವರ್ ತಾಂತ್ರಿಕ ದೋಷದಿಂದ ಅಂತ ಹೇಳಿ ಹಾಕಿರ್ತಾರೆ. ಅದರಿಂದ ಸಮಸ್ಯೆ ಮುಖ್ಯವಾಗಿ ಇರುವಂತಹ ಸಮಸ್ಯೆ ಏನಂತಂದ್ರೆ, ಒಂದು ಖರೀದಿದಾರರು ಮತ್ತು ಮಾರಾಟಗಾರರು ನೋಂದಣಿ ತಮ್ಮ ಆಸ್ತಿಯನ್ನು ನೋಂದಣಿ ಮಾಡಬೇಕಂತಂದ್ರೆ ಸುಮಾರು 1 ವಾರದಿಂದ 15 ದಿನಗಳವರೆಗೆ ಒಂದು ಆಸ್ತಿಯನ್ನು ನೋಂದಣಿ ಮಾಡಬೇಕಂದ್ರೆ ತಿರುಗಾಡುವಂತಹ ಪರಿಸ್ಥಿತಿ ಇವತ್ತು ನಮ್ಮ ರಾಯಚೂರಿನ ಉಪನೋಂದಣಾಧಿಕಾರಿ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಈಗ ಇದರಿಂದ ವ್ಯವಹಾರದ ಖರೀದಿದಾರರು, ಮಾರಾಟಗಾರರು ತೊಂದರೆ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಸರ್ವ ಸರಿಯಾಗಿ ಆಗಿದೆಯಪ್ಪ ಅಂತಂದ್ರೆ
ಅಂತಂದ್ರೆ ನೋಂದಣಿ ಪ್ರಾರಂಭ ಮಾಡಿದಾಗ ದಿಢೀರ್ ಲೋಪದೋಷ ಕಾಣಿಸಿಕೊಂಡು ಸಾಫ್ಟ್ವೇರ್ ಸಮಸ್ಯೆ ಉಂಟಾಗುತ್ತದೆ. ಸಾಫ್ಟ್ವೇರ್ ಸಮಸ್ಯೆ ಮತ್ತು ಸರ್ವರ್ ಸಮಸ್ಯೆ ಸರಿಪಡಿಸಲಾಗಿದೆ ಎನ್ನುವುದರಲ್ಲಿ ವಿದ್ಯುತ್ಮಯವಾಗುತ್ತದೆ. ವಿದ್ಯುತ್ಮಯವಾಗಿ ಏನಪ್ಪಾ ಅಂತಂದ್ರೆ ಅದು ಒಂದು ತಾಸು ವಿದ್ಯುತ್ ಬರೋದಿಲ್ಲ. ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ಜನರೇಟರ್ ಏನಪ್ಪಾ ಅಂತಂದ್ರೆ ನಿರುಪಯುಕ್ತವಾದಂತಹ ಜನರೇಟರ್ ಇವತ್ತು ಕಾರ್ಯಾಲಯದಲ್ಲಿ ಇಟ್ಟಿದ್ದಾರೆ. ಅದೇನಪ್ಪ ಕೆಲಸಕ್ಕೆ ಬರೋದೇ ಇಲ್ಲ. ಅಕಸ್ಮಾತ್ ಏನಪ್ಪ ಜನರೇಟರ್ ಸ್ಟಾರ್ಟ್ ಮಾಡುವವರಿಗೆ ಏನಪ್ಪಾ ಅಂತಂದ್ರೆ ಅವ್ರು ಡೀಸೆಲ್ ಇರೋದಿಲ್ಲ. ಅಂತ ಪರಿಸ್ಥಿತಿ ನಮ್ಮ ರಾಯಚೂರಿನ ಉಪನೋಂದಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ನಾನು ವಾಸ್ತವವಾಗಿ ಪ್ರತಿದಿನ ನಾನು ನೋಡ್ತಾ ಇದ್ದೀನಿ. ನನ್ನ ಕಣ್ಣಿನ ಏನಪ್ಪಾ ಅಂತಂದ್ರೆ ರೈತರಿಗೆ ಸಾರ್ವಜನಿಕರಿಗೆ ಬಹಳ ಗಂಭೀರವಾದಂತಹ ಸಮಸ್ಯೆ ಏನಪ್ಪಾ ಎದುರಿಸ್ತಾ ಇದ್ದಾರೆ. ಅದು ಏನಪ್ಪಾ ಅಂದ್ರೆ ಕಣ್ಣಿಗೆ ಏನಪ್ಪಾ ಅಂತಂದ್ರೆ ಕಣ್ಣೀರು ಬರ್ತಾ ಇದೆ. ಆ ಕಾರ್ಯಾಲಯಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಕಣ್ಣೀರು ಬರ್ತಾ ಇದೆ ಸಾರ್ವಜನಿಕರಿಗೆ, ರೈತರಿಗೆ. ಇದು ದುರದೃಷ್ಟಕರ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೆ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ಬರುವಂತಹ ಈ ಕಾರ್ಯಾಲಯ, ಜಿಲ್ಲಾ ನೋಂದಣಾಧಿಕಾರಿಗಳು ಈ ಜಿಲ್ಲಾ ಕಾರ್ಯಾಲಯ ಇದೆ ನಮ್ಮ ರಾಯಚೂರು ನಗರದಲ್ಲಿ ಇದೆ. ಆದರೂ ಸಹಿತ ಅದಕ್ಕೇನಪ್ಪಾ ಅಂತಂದ್ರೆ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಇದನ್ನು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ನೋಂದಣಾಧಿಕಾರಿಗಳು ಏನಪ್ಪಾ ಅಂದ್ರೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು ಒತ್ತಾಯಪಡಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇದನ್ನು ಆಸ್ತಿ ನೋಂದಣಿಗೆ ಸದ್ಯ ಬಳಕೆಯಾಗುತ್ತಿರುವ ಕಾವೇರಿ ಅಂತ ಹೇಳಿ ಒಂದು ತಂತ್ರಾಂಶ ಇದೆ. ಕಾವೇರಿ ತಂತ್ರಾಂಶವನ್ನು ನಿರ್ವಹಣೆ ಒಂದು ಕಂಪನಿ ನಿರ್ವಹಣೆ ಮಾಡ್ತಾ ಇದೆ. ಆ ಕಂಪನಿಯಲ್ಲಿ ಏನಂತಂದ್ರೆ ಹಲವಾರು ರೀತಿಯ ಬೇರೆ ಬೇರೆ ತಂತ್ರಾಂಶಗಳು ಏನಪ್ಪ ಅಂದ್ರೆ ಜೊತೆಗೆ ಕಾವೇರಿ ತಂತ್ರಾಂಶ ಇದೆ ಅಂತೇಳಿ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನಪ್ಪ ನೆಟ್ವರ್ಕ್ ಸಮಸ್ಯೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಹಾರಿಕೆ ಉತ್ತರಗಳು ಕೊಡ್ತಾ ಇದ್ರು. ಇನ್ನ ಒಂದು ಮುಖ್ಯವಾದಂತಹ ವಿಷಯ, ಆಸ್ತಿ ನೋಂದಣಿಯ ಪ್ರಕ್ರಿಯೆ ಸಮಯದಲ್ಲಿ ಕಾವೇರಿ ಸಾಫ್ಟ್ವೇರ್ಗೆ ನೋಂದಣಿದಾರರ ಮೊಬೈಲ್ ನಂಬರ್ ನಮೂದಿಸಿದಾಗ ಒನ್ ಟೈಮ್ ಪಾಸ್ವರ್ಡ್ OTP ಏನಪ್ಪಾ ಅಂತಂದ್ರೆ OTP ಮೊಬೈಲ್ SMS ಬರುತ್ತೆ. ಆ SMS ಬರಬೇಕಪ್ಪ ಅಂತಂದ್ರೆ ಸುಮಾರು 1 ತಾಸುವರೆಗೆ ನಾವು ಕಾಯುವಂತ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಆಗ್ತಾ ಇದೆ. OTP ಬರಲಿಲ್ಲ SMS ಅಂತಂದ್ರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ, ನೋಂದಣಿ ಆಗೋದಿಲ್ಲ ದಸ್ತಾವೇಜುಗಳು. ಇಂತಹ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಾವು ಸಬ್ ರಿಜಿಸ್ಟ್ರಿ ಕಾರ್ಯಾಲಯದಲ್ಲಿ ಗಂಭೀರವಾದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಇನ್ನೂ ಒಂದು ಮುಖ್ಯವಾದಂತಹ ವಿಷಯ, ರೈತರ ಎನ್ಕೌಂಟರ್ ಸರ್ಟಿಫಿಕೇಟ್ ಋಣಭಾರ ಪ್ರಮಾಣ ಪತ್ರವನ್ನು ಪಡೆಯಬೇಕಂತಂದ್ರೆ ಸುಮಾರು 15ರಿಂದ 20 ದಿನವರೆಗೆ ನಾವು ಕಾಯುವಂತಹ ಪರಿಸ್ಥಿತಿ ಕಾಯಬೇಕಾದ ಪರಿಸ್ಥಿತಿ ಇದೆ. ಅದು ಕೇವಲ 1ರಿಂದ 2 ದಿನ ಮಾತ್ರ ಏನಪ್ಪಾ ಅಂತಂದ್ರೆ ಕೊಡುವಂತಹ ಪ್ರಮಾಣ ಪತ್ರ ಇವತ್ತು ಸುಮಾರು 15ರಿಂದ 20 ದಿನವರೆಗೆ ಒಂದು ಎನ್ಕೌಂಟರ್ ಸರ್ಟಿಫಿಕೇಟ್ ಋಣಭಾರ ಪ್ರಮಾಣ ಪತ್ರ ನಾವು ಪಡೆಯುವಂತಹ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ನಾವು ಎದುರಿಸ್ತಾ ಇದ್ದೀವಿ. ರೈತರು ತಮ್ಮ ಜಮೀನುಗಳ ಋಣಮಾತ್ರ ಪ್ರಮಾಣಪತ್ರ ಸುಮಾರು 15ರಿಂದ 20 ದಿನವರೆಗೆ ಕಾಯುವಂತಹ ಪರಿಸ್ಥಿತಿ ಇವತ್ತು ಗಂಭೀರವಾಗಿದೆ ಅಂತ ಹೇಳಿ ನಾನು ಹೇಳಿ ಇಚ್ಛೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಖ್ಯವಾಗಿ ಇನ್ನೊಂದು ರೈತರ ಗಂಭೀರವಾದಂತಹ ಸಮಸ್ಯೆ ಎದುರಿಸ್ತಾ ಇದೆ ಅಂತಂದ್ರೆ ಸುಮಾರು ವಿವಿಧ ಬ್ಯಾಂಕುಗಳಿಂದ ಅಲ್ಪಾವಧಿ ಮತ್ತು ಸಾಲ ದೀರ್ಘಾವಧಿ ಸಾಲ ಪಡಿಬೇಕಂತಂದ್ರೆ ತಮ್ಮ ಜಮೀನನ್ನು ಅಡಮಾನ ಮಾರ್ಟಿಗೇಜ್ ಮಾಡಿ ನೋಂದಣಿ ಮಾಡಿಸಿಕೊಳ್ಳಬೇಕಾದ್ರೆ ಸುಮಾರು 1 ವಾರ ಏನಪ್ಪಾ ಅಂತಂದ್ರೆ ಅಡೆದಾಡುವಂತಹ ಪರಿಸ್ಥಿತಿ ಉದ್ಭವವಾಗುತ್ತದೆ. ಮಾರ್ಟಿಗೇಜ್ ಮಾಡಬೇಕಂತಂದ್ರೆ ಕೇವಲ 1 ತಾಸಿನ ಕೆಲಸ. 1 ತಾಸಿನ ಕೆಲಸವನ್ನು ಇರುವುದರಿಂದ ನಾವು ಹೋಗ್ಬೇಕಪ್ಪ ಅಂತಂದ್ರೆ ನಮ್ಮ ಜಮೀನುಗಳು ನಾವು ಅಡಮಾನ ಮಾಡಿ ನಾವು ಸಾಲ ಪಡಿಬೇಕಂತಂದ್ರೆ 1 ವಾರ ಏನಪ್ಪ ಅಂದ್ರೆ ಇವತ್ತು ನೋಂದಣಿ ಕಾರ್ಯಾಲಯಕ್ಕೆ ನಾವು ಅಲೆದಾಡುವಂತಹ ಪರಿಸ್ಥಿತಿ ನಮ್ಮ ರೈತರು ಎದುರಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಮುಖ್ಯವಾದಂತಹ ಗ್ರಾಮ ಪಂಚಾಯತಿಗಳ ಮುಖಾಂತರ ಆಶ್ರಯ, ಇಂದಿರಾ ಆವಾಸ್, ಅಂಬೇಡ್ಕರ್ ಬಸವ ಯೋಜನೆಯಡಿಯಲ್ಲಿ ತಮ್ಮ ಮನೆಗಳನ್ನೇ ತಾವೇನಪ್ಪ ಸ್ವಂತ ಜಾಗವನ್ನು ನಿವೇಶನವನ್ನು ಅದು ಕಡ್ಡಾಯವಾಗಿ ಏನಪ್ಪ ಅಂದ್ರೆ ಸರ್ಕಾರದ ಸುತ್ತೋಲೆ ಆಗಿರುವುದರಿಂದ ನೋಂದಣಿ ಇಲಾಖೆಯ ಕಾರ್ಯಾಲಯದಲ್ಲಿ ಅದನ್ನೇನಪ್ಪ ಅಂತಂದ್ರೆ ನೋಂದಣಿ ಮಾಡಿಸುವಂತಹ ಅನಿವಾರ್ಯ ಇರುತ್ತದೆ. ಅದು ಕಡ್ಡಾಯವಾದಂತಹ ಸುತ್ತೋಲೆ ಇರುವುದರಿಂದ ಸುಮಾರು ಏನಪ್ಪ ಅಂತಂದ್ರೆ ಪ್ರತಿ ಪಂಚಾಯತಿಗೆ 100 ಮನೆಗಳು ಮಂಜೂರಾದರೆ ನಮ್ಮ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 31 ಗ್ರಾಮ ಪಂಚಾಯತಿಗಳು ಇರುವುದರಿಂದ ಸುಮಾರು 3100 ಮನೆಗಳ ಫಲಾನುಭವಿಗಳು ನಾವು ರಿಜಿಸ್ಟ್ರೇಷನ್ ಮಾಡುವಂತಹ ಪರಿಸ್ಥಿತಿ ಇವತ್ತೇನಪ್ಪ ಅಂದ್ರೆ ಕಡ್ಡಾಯವಾಗಿ ಮಾಡಿಸಲೇಬೇಕು. ಆ ಮಾಡಿಸಲೇಬೇಕಪ್ಪ ಅಂತಂದ್ರೆ ಅದಕ್ಕೇನಪ್ಪ ಒಂದು ದಿನಾಂಕ ನಿಗದಿಪಡಿಸಿರ್ತಾರೆ. ಪ್ರತಿ ಶುಕ್ರವಾರ ದಿವಸ
ಅಂಬೇಡ್ಕರ್ ಆಶ್ರಯ, ಇಂದಿರಾಬಾದ್, ಬಸವ ಮನೆಗಳ ಫಲಾನುಭವಿಗಳು ಬಂದು ನೋಂದಣಿ ಮಾಡಿಸಿಕೊಳ್ಬೇಕಂತ ಹೇಳುವಂತೇನಪ್ಪ ಅಂತಂದ್ರೆ ಅದು ಕಡ್ಡಾಯವಾಗಿ ಇಲ್ಲಿ ಉಪನೋಂದಣಾಧಿಕಾರಿಗಳು ಮಾಡಿದ್ದಾರೆ. ಅದು ಸ್ವಾಗತ. ಆದರೆ ಅವತ್ತೇನಪ್ಪ ಅಂತ ನೆಟ್ವರ್ಕ್ ಸಮಸ್ಯೆ ಆದ್ರೆ ಅಥವಾ ಸರ್ವರ್ ಸಮಸ್ಯೆ ಆದ್ರೆ ಮತ್ತೆ ಒಂದು ವಾರ ಹೋಗ್ಬೇಕಾಗುತ್ತೆ. ಆ ಒಂದು ವಾರ ಮತ್ತೆ ಬರಲಿಲ್ಲಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು ವಾರ, ಈ ರೀತಿ ಸುಮಾರು 4-5 ಸಾವಿರ ಅಂತಂದ್ರೆ ಫಲಾನುಭವಿಗಳು ಬಂದು ಉಪನೋಂದಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ಈ ನಮ್ಮ ರಾಯಚೂರು ಉಪನೋಂದಣಾಧಿಕಾರಿಗಳ ಕಾರ್ಯಾಲಯ ಯಾವ ರೀತಿ ಇದೆ ಅಂತಂದ್ರೆ ವಯೋವೃದ್ಧರು, ಮಹಿಳೆಯರು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೂ ಅನಿವಾರ್ಯವಾಗಿ ಬಂದು ಒಂದೆರಡು ತಾಸಿನ ಕೆಲಸಕ್ಕಾಗಿ ಒಂದು ವಾರ ತಿರುಗಾಡುವಂತಹ ಪರಿಸ್ಥಿತಿ ಇರುತ್ತದೆ. ಕಾರ್ಯಾಲಯದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶೌಚಾಲಯ ಸಹಿತ ಇರುವುದಿಲ್ಲ, ಶೌಚಾಲಯ ವ್ಯವಸ್ಥೆಯೂ ಇರುವುದಿಲ್ಲ. ಈಗಾಗಲೇ ನಾವು ಮತ್ತು ನಮ್ಮ ಜಾಫರ್ ಅಲಿ ಪಟೇಲ್ ಅವರು, ಅಮರೇಶ್ ಪಾಟೀಲ್ ಅವರು, ಮುಖ್ಯಮಂತ್ರಿಗಳು ಸಹಿತ ಏನಾಗ್ತದೆ ಇದರ ಬಗ್ಗೆ ಆಫೀಸರು ನಾವು ಶಿಫ್ಟ್ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಆದ್ರೆ ಇದುವರೆಗೂ ಅದರ ಬಗ್ಗೆ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರವು ಸಹಿತ ಆಗಲಿ ಪಾರ್ಕಿಂಗ್ ವ್ಯವಸ್ಥೆ ಸಹಿತ ಬಹಳ ಗಂಭೀರವಾದಂತ ಏನಪ್ಪ ಅಂತಂದ್ರೆ ವ್ಯವಸ್ಥೆ ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ನಾವೇನಪ್ಪ ಈ ಕಾರ್ಯಾಲಯ ಸಹಿತ ಏನಪ್ಪ ಅಂದ್ರೆ ಇದು ಶಿಫ್ಟ್ ಮಾಡಬೇಕಪ್ಪ ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ಕೊಟ್ಟಿದ್ದೇವೆ. ಆಮೇಲೆ ಇನ್ನ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂಗವಿಕಲರಿಗೆ ಬಹಳ ಗಂಭೀರವಾದಂತ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅದಕ್ಕೆ ರ್ಯಾಂಪ್ ಮಾಡಪ್ಪ ಅಂತ ಹೇಳಿದ್ವಿ. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜಾಫರ್ ಅಲಿ ಪಟೇಲ್ ಮಾತನಾಡಿ, ಈಗಾಗಲೇ ನೋಂದಣಿ ಕಚೇರಿ ಅವ್ಯವಸ್ಥೆ ಕುರಿತು ಮುಖ್ಯಮಂತ್ರಿಗಳು ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಲಾಗಿದೆ. ಯಾವುದೇ ಸ್ಪಂದನೆ ದೊರಕಿಲ್ಲ. ಸಾರ್ವಜನಿಕರು ನಿತ್ಯವೂ ಯಾತನೆ ಅನುಭವಿಸುವಂತಾಗಿದೆ. ಕೂಡಲೇ ಸರಿಪಡಿಸಬೇಕೆಂದರು. ಸರಿಪಡಿಸದೇ ಇದ್ದಲ್ಲಿ ನಮ್ಮ ಪಕ್ಷದ ವತಿಯಿಂದ ವಿವಿಧ ರೀತಿಯಿಂದ ಏನಪ್ಪ ಅಂತಂದ್ರೆ ನಾವು ಹೋರಾಟವನ್ನು ಮಾಡಬೇಕು ಅನಿವಾರ್ಯವಾಗುವುದು ಅಂತೇಳಿ ನಮ್ಮ ಮುಖಾಂತರ ನಾವು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ನಮ್ಮ ಗ್ರಾಮೀಣ ಭಾಗದ ಶಾಸಕರಿಗೂ ಒತ್ತಾಯ ಮಾಡ್ತಾ ಇದೀವಿ, ನಾವು ನಮ್ಮ ನಗರ ಪ್ರದೇಶದ ಶಾಸಕರಿಗೂ ಒತ್ತಾಯ ಮಾಡ್ತಾ ಇದೀವಿ. ಅವರು ಸಹಿತ ಏನಪ್ಪ ಅಂತಂದ್ರೆ ಅವರಿಗೆ ಸಂಬಂಧಪಟ್ಟಂತ ವಿಷಯ ನಾನು ನನ್ನ ಗ್ರಾಮೀಣ ಭಾಗದ ಶಾಸಕರಿಗೆ ಮತ್ತು ಗ್ರಾಮೀಣ ನಗರ ಪ್ರದೇಶ ಶಾಸಕರಿಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇವತ್ತು ತಮ್ಮ ಮುಖಾಂತರ ರೈತರಿಗೆ ಏನಪ್ಪ ಅಂತಂದ್ರೆ ಆಗುವಂತ ಸಮಸ್ಯೆ ನೀವೇನಪ್ಪ ಅಂದ್ರೆ ಕಣ್ಣು ಮುಚ್ಕೊಂಡು ನೀವು ಯಾಕೆ ಕೂತೀರಿ, ನೀವೇನಪ್ಪ ಅಂದ್ರೆ ನೀವು ಕಣ್ಣು ತೆಗೀರಿ, ಕಣ್ಣು ತೆಗೆದು ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ನೀವು ಒತ್ತಾಯ ಮಾಡಿ ಅಂತ ಹೇಳಿ ನಾನು ಅವರಿಗೂ ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡುತ್ತಾ ನೀವು ಕಣ್ಣು ತೆಗೆದೇನಪ್ಪ ಅಂತಂದ್ರೆ ನೀವು ಮುಂದಿನ ದಿನಗಳಲ್ಲಿ ರೈತರಿಗೆ ನೀವು ಸಮಸ್ಯೆಗಳಿಗೆ ಸ್ಪಂದಿಸಬೇಕಪ್ಪ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಒತ್ತಾಯ ಮಾಡುತ್ತಾ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಈ ಮಾತುಗಳನ್ನು ಏನಪ್ಪ ಅಂತಂದ್ರೆ ಅವಕಾಶ ಮಾಡಿಕೊಟ್ಟಂತ ತಾವಿಗೆ ಈ ಸಂದರ್ಭದಲ್ಲಿ ಅಮರೇಶ್ ಪಾಟೀಲ್, ಲಕ್ಷ್ಮಪ್ಪ ಭಂಡಾರಿ ವಕೀಲ್ ಉಪಸ್ಥಿತರಿದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಗಂಗಾವತಿ ಶಾಸಕ ಪರಣ್ಣ ಮುರುವಳ್ಳಿ ಅವರ ಮೊಟ್ಟೆ ಹಗರಣ ಕುರಿತು ತನಿಖೆ ನಡೆಸಬೇಕು ಮತ್ತು ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಗಂಗಾವತಿ ಶಾಸಕ ಪರಣ್ಣ ಮುರುವಳ್ಳಿ ಅವರ ಮೊಟ್ಟೆ ಹಗರಣ ಕುರಿತು ತನಿಖೆ ನಡೆಸಬೇಕು ಮತ್ತು ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮೊಟ್ಟೆಗಳನ್ನು ಹಿಡಿದುಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಗಂಗಾವತಿ ಶಾಸಕ ಪರಣ್ಣ ಮುರುವಳ್ಳಿ ವಿರುದ್ಧ ಘೋಷಣೆ ಕೂಗಿದರು. ಬಡವರಿಗಾಗಿ ಮಾಡಿರುವ ಯೋಜನೆ ಸಣ್ಣ ಕೇವಲ 4 ರೂಪಾಯಿಗಳ ಮೊಟ್ಟೆಯಲ್ಲೂ ಕಮಿಷನ್ ಬೇಡುವ ಬಿಜೆಪಿ ಲಂಚಕೋರರಿಗೆ ಸಮಾಜವೇ ಧಿಕ್ಕಾರ ಹಾಕುತ್ತದೆ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನಾನು ಹೋಗ್ಬಿಡ್ತೀನಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸಚಿವ ಶಶಿಕಲಾ ಜೊಲ್ಲೆಗೆ ಬಿಜೆಪಿ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್, ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜು, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಬೆಣ್ಣೆ, ಮಹಿಳಾ ಕಾಂಗ್ರೆಸ್ ಮುಖಂಡರಾದ ರಾಣಿ ರಿಚರ್ಡ್, ಶಶಿಕಲಾ ಭೀಮರಾಯ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.
ಉದ್ಯೋಗ ಖಾತ್ರಿ ಯೋಜನೆ ಕೂಲಿಕಾರರಿಗೆ ಜಾತಿ ಆಧಾರಿತ ವೇತನ ಕೊಡುತ್ತಿರುವುದನ್ನು ನಿಲ್ಲಿಸಬೇಕು, ಮೇಟಿಗಳಿಗೆ ಗೌರವಧನ ನೀಡಬೇಕು, ಸಲಕರಣೆ ಜಾರಿಗೆ ಹಣ ಪಾವತಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ದಲಿತ ಹಕ್ಕುಗಳ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಉದ್ಯೋಗ ಖಾತ್ರಿ ಯೋಜನೆ ಕೂಲಿಕಾರರಿಗೆ ಜಾತಿ ಆಧಾರಿತ ವೇತನ ಕೊಡುತ್ತಿರುವುದನ್ನು ನಿಲ್ಲಿಸಬೇಕು, ಮೇಟಿಗಳಿಗೆ ಗೌರವಧನ ನೀಡಬೇಕು, ಸಲಕರಣೆ ಬಾಡಿಗೆ ಹಣ ಪಾವತಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ದಲಿತ ಹಕ್ಕುಗಳ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯುವ ಹಕ್ಕನ್ನು ಹೊಂದಿರುವ ಕೆಲಸಗಾರರನ್ನು ಜಾತಿಯ ಆಧಾರದಲ್ಲಿ ವಿಭಜಿಸುವುದು ತಾರ್ಕಿಕವಾಗಿ ಸರಿಯಲ್ಲ. ಈ ಸಲಹೆಯಿಂದ ವೇತನ ಸಮುದಾಯ ಮೇಲೆ ಅಹಿತಕರ ಪರಿಣಾಮ ಬೀರುವುದಲ್ಲದೆ ವೇತನ ಸಂದಾಯ ಹಾಗೂ ಕೆಲಸವನ್ನು ನಿಗದಿಪಡಿಸುವ ಪ್ರಕ್ರಿಯೆ ಅನಗತ್ಯ ವಿಳಂಬಕ್ಕೆ ಒಳಗಾಗುವುದು. ಉದ್ಯೋಗ ಖಾತ್ರಿ ಯೋಜನೆಯಡಿ ನಿಗದಿತ ಕನಿಷ್ಠ ವೇತನ ಪಡೆಯಲು ಅಕುಶಲ ಕೆಲಸವನ್ನು ಮಾಡಲು ಒಪ್ಪುವ ಗ್ರಾಮೀಣ ಭಾರತದಲ್ಲಿ ವಾಸವಿರುವ ಯಾವುದೇ ಪ್ರೌಢ ವ್ಯಕ್ತಿಗಾಗಿ ರೂಪಿಸಲಾದ ಸಾರ್ವತ್ರಿಕ ಕಾರ್ಯಕ್ರಮವಿದು. ಬೇಡಿಕೆ ಆಧಾರದಲ್ಲಿ ಕೆಲಸವನ್ನು ಒದಗಿಸುವ ಈ ಸಾರ್ವತ್ರಿಕ ಕಾರ್ಯಕ್ರಮದಲ್ಲಿ ಕೆಲಸದ ಬೇಡಿಕೆ ಆಧಾರದಲ್ಲಿ ಮಾತ್ರ ಕೆಲಸವನ್ನು ನೀಡಬಹುದು. ಕೆಲಸಗಾರರನ್ನು ಜಾತಿ ಆಧಾರದಲ್ಲಿ ವಿಭಜಿಸಿ ಕೆಲಸ ನೀಡುವುದು ಕಾಯ್ದೆಯ ಮೂಲವನ್ನೇ ಕಡೆಗಣಿಸುತ್ತದೆ. ಫಲಾನುಭವಿಗಳನ್ನು ಜಾತಿ ಆಧಾರದಲ್ಲಿ ವಿಭಜಿಸುವುದು ಕಾಯ್ದೆಯ ಆಶಯಗಳಿಗೆ ವಿರುದ್ಧವಾಗಿದೆ. ಮಾತ್ರವಲ್ಲ, ಕಾಯ್ದೆಯನ್ನು ಸಮರ್ಪಕ ಹಾಗೂ ನ್ಯಾಯಸಮ್ಮತ ಅನುಷ್ಠಾನಕ್ಕೆ ವಿರುದ್ಧವಾಗಿದೆ. ಈಗಾಗಲೇ ಸಮಾಜದಲ್ಲಿನ ಬಲಾಢ್ಯ ಶಕ್ತಿಗಳು ಫಲಾನುಭವಿಗಳ ಜಾತಿ ಮತ್ತು ಲಿಂಗ ಭೇದ ಮಾಡದೆ ಸಮಾನ ಅವಕಾಶ ಹಾಗೂ ಸಮಾನ ಕೆಲಸ ನೀಡುವುದರ ವಿರುದ್ಧ ತಮ್ಮ ಪ್ರಭಾವ ಬೀರುತ್ತಿರುವುದು ಕಂಡುಬರುತ್ತಿದೆ. ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸದ ದಿನಗಳನ್ನು ವರ್ಷದಲ್ಲಿ 200 ದಿನಗಳಿಗೆ ಹೆಚ್ಚಿಸುವಂತೆಯೂ ಮತ್ತು ದಿನದ ವೇತನವನ್ನು 600ಕ್ಕೆ ಏರಿಸುವಂತೆಯೂ ತಾವು ಮಧ್ಯ ಪ್ರವೇಶಿಸಿ ಗ್ರಾಮೀಣ ಬಡವರನ್ನು ಸಂರಕ್ಷಿಸಬೇಕೆಂದು ಮನವಿ ಮಾಡಿದ್ದಾರೆ. ಆಧಾರದ ಮೇಲೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಲು ಮುಂದಾಗಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಜಾತಿ ಆಧಾರದ ಮೇಲೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಲು ಮುಂದಾಗಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ರೈತ ಸಂಘ ಮತ್ತು ದಲಿತ ಸಂಘಟನೆ ಹಾಗೂ ದೇವದಾಸಿ ಮಹಿಳಾ ಸಂಘದ ಹೋರಾಟಕ್ಕೆ, ದೇವದಾಸಿ ಮಹಿಳಾ ಮತ್ತು ದಲಿತ ಅಲ್ಪಸಂಖ್ಯಾತರ ಹೋರಾಟಕ್ಕೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾತಿ ಆಧಾರದ ಮೇಲೆ ವೇತನ ನಿಗದಿ ಮಾಡುವ ಮೂಲಕ ಯೋಜನೆಯನ್ನು ದುರ್ಬಲಗೊಳಿಸಲು ಮುಂದಾಗಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಇಂದು ರಾಜ್ಯಾದ್ಯಂತ ನಡೆಯುವ ರೈತ ದಲಿತ ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ರಾಜ್ಯಾದ್ಯಂತ ನಡೆಯುವ ರೈತ ದಲಿತ ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ಸಮಿತಿ ಕರ್ನಾಟಕ ದೇವದಾಸಿ ಮಹಿಳಾ ವಿಮೋಚನಾ ಸಂಘಟನೆಗಳ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಟನೆ. ಗೌರವಾನ್ವಿತ ಶ್ರೀ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿಗಳು ರಾಷ್ಟ್ರಭವನ ನವದೆಹಲಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ಎಂರೇಗಾ ಕೂಲಿಕಾರರಿಗೆ ಜಾತಿ ಆಧಾರಿತ ವೇತನ ಕೊಡುತ್ತಿರುವುದು ನಿಲ್ಲಿಸಲು, ಮೇಟಿಗಳಿಗೆ ಗೌರವಧನ ಕೊಡಬೇಕು ಹಾಗೂ ಸಲಕರಣೆ ಬಾಡಿಗೆ ಹಣ ನೀಡಬೇಕು, ಯಂತ್ರಗಳ ಬಳಕೆ ನಿಲ್ಲಿಸಲು ಒತ್ತಾಯಿಸಿ ಪ್ರತಿಭಟನೆ. ನಾವು ಎಂರೇಗಾ ಅನುಷ್ಠಾನದಲ್ಲಿ ತೊಡಗಿರುವ ಸಾಮೂಹಿಕ ಸಂಘಟನೆಗಳು ಇತ್ತೀಚೆಗೆ ಕೇಂದ್ರ ಗ್ರಾಮೀಣ ಮಂತ್ರಾಲಯ SC ST ಮತ್ತು ಇತರ ವಿಭಾಗಗಳ ವೇತನ ಪಡೆಯುವವರಿಗೆ ವೇತನ ಪಾವತಿ ಮಾಡುವ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಲಹೆ ಮಾದರಿಯಲ್ಲಿ ನೀಡಲಾದ ಸೂಚನೆ ಫೈಲ್ ನಂಬರು 31011/13/2020 ಈ ಸಂದರ್ಭದಲ್ಲಿ DHS ಅಧ್ಯಕ್ಷೆ H ಪದ್ಮಾ, KPRS ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್, ತಾಲೂಕು ಅಧ್ಯಕ್ಷ ರಂಗನಗೌಡ, ಅಯ್ಯಮ್ಮ, ಶಂಕರಪ್ಪ, LK ದೊಡ್ಡಿ, ಸೀಮೋನ್, ಭೀಮಣ್ಣ, ವೀರೇಶ್, ವಲಿ ಪಾಷಾ, ಸರೋಜಮ್ಮ, ನರಸಮ್ಮ, ಜಮಲಮ್ಮ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಆಶಾಪುರ್ ಉಡುಮಗಲ್ ಮಠಮಾರಿ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕೂಡಲೇ 1 ತಿಂಗಳೊಳಗೆ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು, ಇಲ್ಲದಿದ್ದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಜನಹಿತ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಉಡುಮಗಲ್ ಹೇಳಿದರು. ರಾಯಚೂರು ಆಶಾಪುರ್ ಉಡುಮಗಲ್ ಮಠಮಾರಿ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕೂಡಲೇ 1 ತಿಂಗಳೊಳಗೆ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು, ಇಲ್ಲದಿದ್ದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಜನಹಿತ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಉಡುಮಗಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸದರಿ ರಸ್ತೆ ನಿರ್ಮಾಣಕ್ಕೆ ಕಳೆದ 3 ವರ್ಷಗಳ ಹಿಂದೆ ಟೆಂಡರ್ ಆಗಿದ್ದು ಇದುವರೆಗೂ ಪೂರ್ಣಗೊಂಡಿಲ್ಲ. ರಾಜಮಾತಾ ದೇವಸ್ಥಾನದಿಂದ 2 ಕಿಲೋಮೀಟರ್ವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ಅನೇಕ ಅಪಘಾತಗಳು ಸಂಭವಿಸಿವೆ. ರಸ್ತೆ ಹದಗೆಟ್ಟಿದ್ದರೂ ಜನಪ್ರತಿನಿಧಿಗಳು ಬಾಯಿ ಬಿಚ್ಚುತ್ತಿಲ್ಲ ಎಂದರು.
ರಸ್ತೆ ನಿರ್ಮಿಸದೆ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಳೆದ 2-3 ವರ್ಷಗಳಿಂದ ಕಾಮಗಾರಿ ನಿಂತು ಹೋಗಿದ್ದು ಪರ್ಸೆಂಟೇಜ್ ವ್ಯವಹಾರ ಕುದುರದೆ ಇರುವುದೇ ರಸ್ತೆ ಪೂರ್ಣಗೊಳ್ಳದೆ ಇರಲು ಕಾರಣವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಕೂಡಲೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು, ಇಲ್ಲದಿದ್ದಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದರು. ಕಳೆದ ವರ್ಷದಲ್ಲಿ ಮುಕ್ತಾಯವಾಗಬೇಕಾಗಿತ್ತು ರೋಡ್ ಪುನರ್ನಿರ್ಮಾಣ ಕಾಮಗಾರಿ ಆಗಿರ್ತಕ್ಕಂಥ ರಸ್ತೆ ನಿರ್ಮಾಣ ಕಾಮಗಾರಿ ಅದು ಇದುವರೆಗೆ ಅದು ಹಂತಕ್ಕೆ ಬರಲಿಲ್ಲ. ಯಾಕೆ ಬಂದಿಲ್ಲ ಅಂತ ಜನರು ಮಾಡಿದಾಗ ಅಂತ ಹೇಳಿದ್ರೆ ಸರ್ ಏನು ಹೇಳಕ್ಕಾಗಲ್ಲ, ಇದು ಒಂಥರ ಪರ್ಸೆಂಟೇಜ್ ರೋಡ್ ಆಗಿಬಿಟ್ಟಿದೆ ಅಂತ ಒಂದು ಅಭಿಪ್ರಾಯ ಪ್ರಶ್ನೆ ಇದೆ. ಅದಕ್ಕೆ ದೃಷ್ಟಿ ನೀಡತಕ್ಕಂಥ ವಿಷಯ ಏನಂದ್ರೆ ಕಳೆದ ವರ್ಷ ಪ್ರಾರಂಭದಲ್ಲಿ ಮುಕ್ತಾಯವಾಗಿದ್ದ ರಸ್ತೆ ಪೆಂಡಿಂಗ್ ಇದೆ ಅಂತ ಇನ್ನೊಂದು ದೃಷ್ಟಿ ನೀಡಬೇಕಾಗಿದೆ. ನಾವು ನಮಗಂತ ಪ್ರಕಾರ ಆಶಾಪೂರು ನಂತರ ರಾಜಮಾರ್ಗ ಗುಡಿಯಲ್ಲಿ ನಂತರ ಇನ್ನೂ ಕೆಲವುಗಳಂದ್ರೆ ದೊಡ್ಡ ಲಾರಿಗಳು ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ವೀಲರ್ ಇಬ್ಬರು ಹೋಗ್ತಿಲ್ಲ. ಪ್ರತಿನಿತ್ಯ 2-3-4 ಜನ ಹೋಗ್ಬೇಕು. ಅದಂತ 10 ವರ್ಷ 4 ಜನ ಮೂಲೆಲ್ಲ ನಡೆಯಾಕ ಆ ಮಟ್ಟಿಗೆ ರೋಡ್ ತಲುಪಿದೆ. ಆದ್ದರಿಂದ ಆದಷ್ಟು ಬೇಗ ರೋಡ್ ಕಾಮಗಾರಿ ಪೂರ್ಣ ಮಾಡಬೇಕು ಅಂತ ನಾವು ಸರ್ಕಾರವನ್ನು ಮನವಿ ಮಾಡಿದ್ದೀವಿ. ನಮ್ಮ ನಿರಂತರವನ್ನು ತಿಳಿಸುವಂತ ವಿಷಯವಾಗಿದೆ. ಅತಿ ಸ್ಟಾರ್ಟಿಂಗ್ 3 ಕಿಲೋಮೀಟರ್ ಮಾಡಿದ್ದಾರೆ. ಬರೀ 3 ಕಾಮಗಾರಿ ಹೆಚ್ಚಾಗಿದ್ದಾರೆ. ಮತ್ತೆ ಅದಕ್ಕಂದ್ರೆ ಬಿಟ್ಬಿಟ್ಟಿದ್ದಾರೆ ರಸ್ತೆ. ಮತ್ತೆ ಅದನ್ನ ಅಧಿಕಾರದಲ್ಲಿ ಪ್ರಜಾಪತಿ ತಿಳಿದುಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಇಲ್ಲ. ಯಾಕಾಗಿದ್ದು ಅಂತ ಸಣ್ಣಾಗುತ್ತೆ. ರಸ್ತೆ ಪ್ರತಿನಿತ್ಯ ಹೊಡೆದವ್ರಿಗೆ 2 ವೀಲರ್ಗೆ 3 ವೀಲರ್ 4 ವೀಲರ್ 6 ವೀಲರ್ ಎಲ್ಲ ಮಾಡಿಸಿದ್ದಾರೆ ರಸ್ತೆ. ಇಲ್ಲಿ ಮಾಡ್ತೀವಿ ಇಲ್ಲ ಯಾವ ಒಂದು ತಿಂಗಳ ಟೈಮಿಂದ ವಿಷಯ ಇದೆಯಲ್ಲ ಒಂದು ನಾವು ರಸ್ತೆ ಮಾಡ್ತೀವಿ ಮಾಡ್ತೀವಿ ರೋಡ್ ಬಂದ್ ಮಾಡ್ತೀವಿ, ರಸ್ತೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಡೆಸಾಬ್, ನಾಗಪ್ಪ ಸೇರಿದಂತೆ ಅನೇಕರು ಇದ್ದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಮೇಲಿನ ಭ್ರಷ್ಟಾಚಾರ ಆರೋಪವನ್ನು ಸ್ವಾತಂತ್ರ್ಯ ನ್ಯಾಯಾಂಗ ತನಿಖೆ ನಡೆಸುವಂತೆ ಒತ್ತಾಯಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಮೇಲಿನ ಭ್ರಷ್ಟಾಚಾರ ಆರೋಪವನ್ನು ಸ್ವಾತಂತ್ರ್ಯ ನ್ಯಾಯಾಂಗಕ್ಕೆ ತನಿಖೆ ನಡೆಸುವಂತೆ ಒತ್ತಾಯಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಹಾಗೂ ಗಂಗಾವತಿ ಶಾಸಕ ಪರಮಣ್ಣ ಮನವಳ್ಳಿ ಸೇರಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ 6 ಜಿಲ್ಲೆಗಳ ಅಂಗನವಾಡಿ ಕೇಂದ್ರಗಳ ದಶಲಕ್ಷಾಂತರ ಫಲಾನುಭವಿಗಳಾದ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳು, ಬಾಣಂತಿಯರು, ಗರ್ಭಿಣಿ ಮಹಿಳೆಯರಿಗೆ ಪ್ರತಿದಿನ ಕೊಡಲಾಗುವ ಮೊಟ್ಟೆಗಳನ್ನು ವಿತರಿಸುವ ಟೆಂಡರ್ನಲ್ಲಿ ತಮಗೆ ಕೋಟ್ಯಾಂತರ ರೂಪಾಯಿಗಳ ಕಮಿಷನ್ ನೀಡುವವರೆಗೆ ಗುತ್ತಿಗೆ ನೀಡುವ ಭ್ರಷ್ಟಾಚಾರ ಮಾಧ್ಯಮಗಳಲ್ಲಿ ಬಹಿರಂಗಗೊಂಡಿದೆ. ಅಂಗನವಾಡಿ ಕೇಂದ್ರಗಳಿಗೆ ಪೌಷ್ಟಿಕ ಆಹಾರ ಮತ್ತು ಮೊಟ್ಟೆಗಳ ವಿತರಣೆಯಲ್ಲಿಯೂ ಆಯಾ ಕೇಂದ್ರಗಳಿಗೆ ಅಲ್ಲಿನ ಫಲಾನುಭವಿಗಳನ್ನು ಅನುಸರಿಸಿ ನೀಡದೆ ಕಡಿಮೆ ನೀಡಲಾಗುತ್ತಿರುವ ವಿಚಾರವು ಇಂತಹ ಭ್ರಷ್ಟತೆಯ ಮೂಲವಾಗಿದೆ. ಪ್ರಶ್ನಿಸಿದ ಅಂಗನವಾಡಿ ನೌಕರರನ್ನು ಅಧಿಕಾರಿ ವಲಯ ಬೆದರಿಸುತ್ತಿರುವುದು ಗುಟ್ಟಾಗಿ ವಿಚಾರವಾಗಿ ಉಳಿದಿಲ್ಲ. ಈ ಎಲ್ಲದರಿಂದ ರಾಜ್ಯದ ಜನತೆ ತೀವ್ರವಾಗಿ ಆತಂಕಿತರಾಗಿದ್ದಾರೆ. ಬಡ ಜನತೆಯ ಪೌಷ್ಟಿಕತೆಯ ವಿಚಾರದಲ್ಲಿ ಸಚಿವರು ಹಾಗೂ ಶಾಸಕರ ಮತ್ತು ಅಧಿಕಾರಿ ವರ್ಗದವರ ಕುಮ್ಮಕ್ಕಿನಿಂದ ಈ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ಪ್ರತಿ ತಿಂಗಳ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಸುವ ಪೌಷ್ಟಿಕ ಆಹಾರ ಕಳಪೆಯಿಂದ ಕೂಡಿದ್ದು ಮತ್ತು ಮೊಟ್ಟೆಯ ಸಣ್ಣ ಪ್ರಮಾಣ ಗಾತ್ರದಲ್ಲಿ ಇರುವ ಮೊಟ್ಟೆಗಳು ಪೂರೈಕೆಯಾಗುತ್ತಿದ್ದು ಇಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆಯುತ್ತಿರುವ ಸಂಭವವಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಜೆ ತಾಯಮ್ಮ, ಈರೇಶ್ ಕೊತ್ತದೊಡ್ಡಿ, ಮಲ್ಲಯ್ಯ ಮಂಡ್ಲಗೇರ, ಸಂತೋಷಮ್ಮ, ರಾಮಕ್ಕ, ಬಿನ್ಲಮ್ಮ, ಸರೋಜಮ್ಮ ಸೇರಿದಂತೆ ಅನೇಕರು ಇದ್ದರು. ಕಾರ್ಮಿಕರನ್ನು ಹೊರತುಪಡಿಸಿ ಸುಮಾರು 150 ಕಾರ್ಮಿಕರಿಗೆ 6 ತಿಂಗಳ ವೇತನ ಪಾವತಿಸುವುದಕ್ಕೆ ಸಂಬಂಧಿಸಿದ ಗೈರಾದ ಕಾರ್ಮಿಕರ ವೇತನವನ್ನು ಜೋಡಿಸಿ ನೀಡಲು ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ದಲಿತ ಸಂರಕ್ಷಣಾ ಸಮಿತಿ ಇಂದು ಮೆರವಣಿಗೆ ನಡೆಸಿ ಪ್ರತಿಭಟಿಸಿದರು. ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮೂಲಕ ಡಿಸಿ ಕಚೇರಿಗೆ ಆಗಮಿಸಿದ ಕಾರ್ಯಕರ್ತರು ಕಳೆದ 16 ವರ್ಷಗಳಿಂದ ಸರ್ಕಾರಕ್ಕೆ ಮೀಸಲಾತಿ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ಸಮೀಕ್ಷೆ ನಡೆಸಿ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಎಲ್ಲ ಸರ್ಕಾರಗಳು ಕೇವಲ ಭರವಸೆಯನ್ನು ನೀಡುತ್ತಲೇ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಲೇ ಬಂದಿವೆ. ಎಲ್ಲ ಜಾತಿಗಳಿಗೆ ಸಮಾನ ಅವಕಾಶ ಒದಗಿಸಲೆಂದು ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ರಚಿಸಲಾಗಿದ್ದ ಆಯೋಗ ವರದಿ ನೀಡಿ ಆಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸರ್ಕಾರಗಳು ಆಡಳಿತ ನಡೆಸುವಾಗ ನೀಡಿದ್ದ ಭರವಸೆಯನ್ನು ಜಾರಿಗೊಳಿಸುವಲ್ಲಿ ವಿಫಲವಾಗಿದೆ. ಕೂಡಲೇ ವರದಿಯನ್ನು ಮಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಸಮಿತಿ ಜಿಲ್ಲಾಧ್ಯಕ್ಷ ಬಾಲಸ್ವಾಮಿ ಅನ್ನಪೂರ್, ಜಿಲ್ಲಾ ಕಾರ್ಯಾಧ್ಯಕ್ಷ ತುರ್ಮಂದೆಪ್ಪ ಮರಕಂದಿನ್ನಿ, ಮರಿಸ್ವಾಮಿ ಬೆನಕನಾಳ, ಹನುಮಂತ ಮುದ್ಗಲ್, ಉಮೇಶ್ ಜವಳಗೇರ, ರಮೇಶ್ ಶ್ರೀನಿವಾಸ್ ಕ್ಯಾಂಪ್, ಅಮರಪ್ಪ ಡಬ್ಬೆರ ಮಡುಗು, ನಾಗೇಶ್ ವಲ್ಕಂದಿನ್ನಿ ಸೇರಿದಂತೆ ಅನೇಕರಿದ್ದರು. ನಗರಸಭೆ ಸಾಮಾನ್ಯ ಸಭೆ ಪೌರ ಕಾರ್ಮಿಕರ ವೇತನ ಕೊರತೆ ನೀಗಿಸಲು ಆಗ್ರಹ. ಚೈತನ್ಯ ಎಲೆಕ್ಟ್ರಿಕಲ್ಸ್ ಅನುದಾನ ನೀಡಿದ್ದಕ್ಕೆ ಸದಸ್ಯರ ಆಕ್ಷೇಪ. ಜೀವ ವೈವಿಧ್ಯ ಜಾಗೃತಿ ಅಭಿಯಾನ. ನಗರ ಸ್ಥಳೀಯ ಸಂಸ್ಥೆಗಳು ಕೆರೆಗಳ ಸಂರಕ್ಷಣೆಗೆ ಮುಂದಾಗಿ ಪರಿಸರ ಬೆಳೆಸಲು ಅನುದಾನ ಮೀಸಲಿಡಿ. ಅನಂತ ಹೆಗಡೆ. ನಗರಸಭೆ ಸಾಮಾನ್ಯ ಸಭೆ ಪ್ರತಿ ವಾರ್ಡಿಗೂ 10 ಲಕ್ಷ ರೂಪಾಯಿ ಅನುದಾನ ನೀಡಲು ಆಕ್ಷೇಪ. ಸರಿಪಡಿಸಿ ಟೆಂಡರ್ ಪ್ರಕ್ರಿಯೆ ನಡೆಸಲು ನಿರ್ಧಾರ. ನೋಂದಣಿ ಕಚೇರಿಯ ಅವ್ಯವಸ್ಥೆ. ಗ್ರಾಮೀಣ ಪ್ರದೇಶಕ್ಕೆ ಪ್ರತ್ಯೇಕ ನೋಂದಣಿ ಕಚೇರಿ ಪ್ರಾರಂಭಿಸಲಿ. ನಿಜಾಮುದ್ದೀನ್. ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಪೂರೈಸಲು ಸಚಿವೆ ಅಕ್ರಮ. ರಾಜೀನಾಮೆಗೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ. ಜಾತಿವಾರು ಉದ್ಯೋಗ ಖಾತ್ರಿ ಕೂಲಿ ಹಣ ಪಾವತಿಗೆ ವಿರೋಧಿಸಿ ಪ್ರತಿಭಟನೆ. ರಾಯಚೂರು ಮಟಮಾರಿ ರಸ್ತೆ ಹದಗೆಟ್ಟ ಸ್ಥಿತಿ. ದುರಸ್ತಿಗೆ ಮುಂದಾಗದಿದ್ದರೆ ಹೋರಾಟ. ಶ್ರೀನಿವಾಸ್ ಉಡುಂಗಲ್. ಮತ್ತು ಮೊಟ್ಟೆ ಖರೀದಿ ಅಕ್ರಮ ಖಂಡಿಸಿ ಸಿಪಿಐಎಂ ಪ್ರತಿಭಟನೆ. ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂರಕ್ಷಣಾ ಸಮಿತಿ ಪ್ರತಿಭಟನಾ ರ್ಯಾಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರಾಯಚೂರಿನ ಜನರಿಗಾಗಿ ಸಿಕೆ ಫಾರ್ಮ್ಸ್ ಸಿಹಿ ಸುದ್ದಿ ತಂದಿದೆ. ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೈಸರ್ಗಿಕವಾಗಿ ಬೆಳೆದ ಸಾವಯವ ಹಣ್ಣುಗಳಾದ ಮಾವಿನ ಹಣ್ಣು, ಸೀತಾಫಲ್, ಡ್ರ್ಯಾಗನ್ ಫ್ರೂಟ್, ನೇರಳೆ ಹಾಗೂ ಜಾಮ್ ಹಣ್ಣುಗಳ ಜೊತೆಗೆ ನಾಟಿ ಕೋಳಿ ಮಾಂಸ ಮತ್ತು ಎಲ್ಲಾ ತರಹದ ಉಪ್ಪಿನಕಾಯಿಗಳನ್ನು ನಿಮಗಾಗಿ ತಂದಿದೆ. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್. Visit Lucky Infotech Institute of Computer Training, Station Road, Balaji Complex, Raichur.